Welcome to Science Pathashala. This is Girish Babu. Today we will discuss the chapter called metals. So, ನಾವೊಂದು ಲೋಹಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಸೊ ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸ್ಟಾರ್ಟ್ ಮಾಡೋಣ. ಸೊ ನೋಡಿ ಇಲ್ಲಿ ಫಸ್ಟ್ ನಾವು ಮೆಟಲ್ಸ್ಗಿನ್ನ ಹೋಗೋಕ್ಕಿಂತ ಮುಂಚೆ ಮೆಟಲ್ ಅಂದ್ರೆ ಏನು, ನಾನ್ ಮೆಟಲ್ ಅಂದ್ರೆ ಏನು, ಮತ್ತೆ ಸೆಮಿ ಕಂಡಕ್ಟರ್ ಅಂತ ಏನು ಅಂತ ತಿಳ್ಕೊಳ್ತಾ ಹೋಗೋಣ. ನೋಡಿ, ಎನರ್ಜಿ ಬ್ಯಾಂಡ್ ಗ್ಯಾಪ್ ಬಿಟ್ವೀನ್ ಮೆಟೀರಿಯಲ್ಸ್. ಸೊ ಇಲ್ಲಿ ನೋಡಿ, ಇದು ಇನ್ಸುಲೇಟರ್ ಆಗಿರುತ್ತೆ, ಅವಾಹಕ ಆಗಿರುತ್ತೆ. ನೆಕ್ಸ್ಟ್ ಸೆಮಿ ಕಂಡಕ್ಟರ್ ಅರೆವಾಹಕ ಆಗಿರುತ್ತೆ. ನೆಕ್ಸ್ಟ್ ಇದು ವಾಹಕ ಆಗಿರುತ್ತೆ, ಮೆಟಲ್ಸ್ ಆಗಿರುತ್ತೆ, ಕಂಡಕ್ಟರ್ ಆಗಿರುತ್ತೆ. ಕ್ಲಿಯರ್? ಸೊ ನಾವು ಯಾವ ಒಂದು ಆಧಾರದ ಮೇಲೆ ಮೆಟಲ್ಸು, ನಾನ್ ಮೆಟಲ್ಸು ಅಥವಾ ಸೆಮಿ ಕಂಡಕ್ಟರ್ಸು ಅಂತ ಡಿವೈಡ್ ಮಾಡ್ತೀವಿ ಅಂದರೆ, ಇಲ್ಲಿ ನೋಡಿ, ಯಾವುದೇ ಒಂದು ಮೆಟೀರಿಯಲ್ ತಗೊಳ್ಳಿ, ಅದರಲ್ಲಿ ಏನಿರುತ್ತೆ ಅಂದರೆ ಎರಡು ಬ್ಯಾಂಡ್ಸ್ ಅಂತ ಇರುತ್ತೆ. ಸೊ ಒಂದನೇದು ವೇಲೆನ್ಸ್ ಬ್ಯಾಂಡ್ ಅಂತ ಇರುತ್ತೆ, ವೇಲೆನ್ಸ್ ಬ್ಯಾಂಡ್. ಇನ್ನೊಂದು ಕಂಡಕ್ಷನ್ ಬ್ಯಾಂಡ್ ಅಂತ ಇರುತ್ತೆ. ವಾಹಕತೆಯ ಒಂದು ಬ್ಯಾಂಡು ವೇಲೆನ್ಸ್ ಬ್ಯಾಂಡ್ ಅಂತ ಹೇಳ್ಬಿಟ್ಟು. ಕ್ಲಿಯರ್? ವೇಲೆನ್ಸಿ ಬ್ಯಾಂಡ್, ವಾಹಕತೆಯ ಬ್ಯಾಂಡ್. ಈ ತರ ಎರಡು ಬ್ಯಾಂಡ್ಗಳಿರುತ್ತೆ. ನೋಡಿ, ಕಂಡಕ್ಟರ್ಸ್ ತಗೊಳ್ಳಿ, ಸೆಮಿ ಕಂಡಕ್ಟರ್ಸ್ ತಗೊಳ್ಳಿ, ಇನ್ಸುಲೇಟರ್ಸ್ ತಗೊಳ್ಳಿ. ಸೊ ವೇಲೆನ್ಸ್ ಬ್ಯಾಂಡು ಇರುತ್ತೆ, ಕಂಡಕ್ಷನ್ ಬ್ಯಾಂಡು ಇರುತ್ತೆ. ಕ್ಲಿಯರ್? ಸೊ ಯಾವಾಗೂ ವೇಲೆನ್ಸ್ ಬ್ಯಾಂಡ್ ಅಲ್ಲಿ ಎಲೆಕ್ಟ್ರಾನ್ಸು ಇರುತ್ತೆ. ನೋಡಿ ಇಲ್ಲಿ ಎಲೆಕ್ಟ್ರಾನ್ಸು ಯಾವಾಗ್ಲೂ, ನೋಡಿ ಇಲ್ಲಿ ಇದೊಂದು ವೇಲೆನ್ಸ್ ಬ್ಯಾಂಡ್ ಆಗಿರುತ್ತೆ, ಕ್ಲಿಯರ್? ಸೊ ಇದು ಬಂದು ಕಂಡಕ್ಷನ್ ಬ್ಯಾಂಡ್ ಆಗಿರುತ್ತೆ. ನೋಡಿ ಇಲ್ಲಿ, ಇಲ್ಲಿಂದ ಇಲ್ಲಿಗಿರೋದು ಕಂಡಕ್ಷನ್ ಬ್ಯಾಂಡು, ಇಲ್ಲಿಂದ ಇಲ್ಲಿರೋದು ವೇಲೆನ್ಸ್ ಬ್ಯಾಂಡ್. ಇಲ್ಲಿ ನೋಡಿ, ಇನ್ಸುಲೇಟರ್ಸ್ ಅಲ್ಲಿ ಇಲ್ಲಿಂದ ಇಲ್ಲಿ ಬರೋದು ಕಂಡಕ್ಷನ್ ಬ್ಯಾಂಡ್, ಇಲ್ಲಿಂದ ಇಲ್ಲಿಗಿರೋದು ವೇಲೆನ್ಸ್ ಬ್ಯಾಂಡ್ ಆಗಿರುತ್ತೆ. ಕ್ಲಿಯರ್? ಸೊ ಆಲ್ವೇಸ್ ವೇಲೆನ್ಸ್ ಬ್ಯಾಂಡ್ ಎಲೆಕ್ಟ್ರಾನ್ ಫಿಲ್ ವಿತ್ ಎಲೆಕ್ಟ್ರಾನ್ಸ್. ಈ ವೇಲೆನ್ಸ್ ಬ್ಯಾಂಡ್ ಅಲ್ಲಿ ಯಾವಾಗ್ಲೂ ಎಲೆಕ್ಟ್ರಾನ್ಗಳು ಇದ್ದೇ ಇರುತ್ತೆ. ಕ್ಲಿಯರ್? ತುಂಬಾ ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು. ಸೊ ಇದು ಕರೆಕ್ಟಾಗಿ ಕಾನ್ಸೆಪ್ಟ್ ಅರ್ಥ ಆದ್ರೆ ಡಿಫ್ರೆನ್ಸಸ್ ನಮಗೆ ಗೊತ್ತಾಗುತ್ತೆ. ನೋಡಿ, ಎಲ್ಲಾ ಮೆಟೀರಿಯಲ್ಸ್ ಅಲ್ಲೂ ವೇಲೆನ್ಸ್ ಬ್ಯಾಂಡ್ ಮತ್ತೆ ಕಂಡಕ್ಷನ್ ಬ್ಯಾಂಡ್ ಅಂತ ಇರುತ್ತೆ. ವೇಲೆನ್ಸ್ ಬ್ಯಾಂಡ್ ಯಾವಾಗಲೂ ಎಲೆಕ್ಟ್ರಾನ್ಗಳಿಂದ ಕೂಡಿರುತ್ತೆ, ಆಲ್ವೇಸ್ ಫಿಲ್ ವಿತ್ ದ ಎಲೆಕ್ಟ್ರಾನ್ಸ್. ಸೊ ಈ ಒಂದು ಇನ್ಸುಲೇಟರ್ಸ್ ಅಲ್ಲಿ ನೋಡಿ, ಆವಾಹಕಗಳಲ್ಲಿ ನೋಡಿ, ವೇಲೆನ್ಸ್ ಬ್ಯಾಂಡ್ ಇಲ್ಲಿದೆ, ಕಂಡಕ್ಷನ್ ಬ್ಯಾಂಡ್ ಇಲ್ಲಿದೆ. ನೋಡಿ ಇಲ್ಲಿ ಡಿಸ್ಟೆನ್ಸ್ ಎಷ್ಟಿದೆ? ಇಷ್ಟಿದೆ. ವೇಲೆನ್ಸ್ ಬ್ಯಾಂಡು ಮತ್ತೆ ಕಂಡಕ್ಷನ್ ಬ್ಯಾಂಡ್ ನಡುವೆ ಒಂದು ಅಂತರ ಅನ್ನೋದು ತುಂಬಾ ಜಾಸ್ತಿ ಇದೆ. ಸೊ ಅದು ಅಂತರ ಎಷ್ಟಿದೆ ಅಂದ್ರೆ ಗ್ರೇಟರ್ ದ್ಯಾನ್ 3 ಎಲೆಕ್ಟ್ರಾನ್ ವೋಲ್ಟ್ ಅಷ್ಟು ಒಂದು ಅಂತರ ಇರುತ್ತೆ. ಈ ಒಂದು ಗ್ಯಾಪ್ಗೆ ನಾವೇನಂತ ಕರಿತೀವಿ? ಫಾರ್ಬಿಡನ್ ಬ್ಯಾಂಡ್ ಅಂತ ಕರಿತೀವಿ, ಆರ್ ಫಾರ್ಬಿಡನ್ ಗ್ಯಾಪ್ ಅಂತ ಕರೀತೀವಿ. ಫಾರ್ಬಿಡನ್ ಗ್ಯಾಪ್. ಕ್ಲಿಯರ್? ಸೊ ಇಲ್ಲಿ ನೋಡಿ, ಕಮಿಂಗ್ ಟು ದ ಸೆಮಿ ಕಂಡಕ್ಟರ್ಸ್, ಈ ವೇಲೆನ್ಸ್ ಬ್ಯಾಂಡ್ ಇಲ್ಲಿದೆ, ಕಂಡಕ್ಷನ್ ಬ್ಯಾಂಡ್ ಇಲ್ಲಿದೆ. ಆ ಗ್ಯಾಪ್ ಎಷ್ಟಿದೆ ಅಂದ್ರೆ ಲೆಸ್ ದ್ಯಾನ್ 3 ಎಲೆಕ್ಟ್ರಾನ್ ವೋಲ್ಟ್ ಇದೆ. ಸ್ವಲ್ಪ ಮಟ್ಟಿಗೆ ಒಂದು ಗ್ಯಾಪ್ ಇದೆ ಸೆಮಿ ಕಂಡಕ್ಟರ್ಸ್ ಅಲ್ಲಿ. ಇಲ್ಲಿ ಕಂಡಕ್ಟರ್ಸ್ ಅಲ್ಲಿ ನೋಡಿ, ವಾಹಕದಲ್ಲಿ ನೋಡಿ, ಒಂದು ವೇಲೆನ್ಸ್ ಬ್ಯಾಂಡು ಮತ್ತೆ ಕಂಡಕ್ಷನ್ ಬ್ಯಾಂಡು ಒಂದಕ್ಕೊಂದು ಮರ್ಜ್ ಆಗ್ಬಿಟ್ಟಿದೆ. ಯಾವುದೇ ಅಂತ ಗ್ಯಾಪ್ ಅನ್ನೋದು ಇರೋದಿಲ್ಲ. ಕ್ಲಿಯರ್? ಸೊ ಯಾವಾಗ ಗ್ಯಾಪ್ ಇರೋದಿಲ್ಲೋ ಅವಾಗ ಏನಾಗುತ್ತೆ, ಎಲೆಕ್ಟ್ರಾನ್ಗಳು ವೇಲೆನ್ಸ್ ಬ್ಯಾಂಡ್ ಅಲ್ಲಿ ಇರುತ್ತೆ, ಅವಾಗ ಈಸಿಲಿ ಕಂಡಕ್ಷನ್ ಬ್ಯಾಂಡ್ಗೆ ಜಂಪ್ ಮಾಡುತ್ತೆ. ಎಲೆಕ್ಟ್ರಾನ್ಗಳು ಕಂಡಕ್ಷನ್ ಬ್ಯಾಂಡ್ಗೆ ಜಂಪ್ ಮಾಡಿಬಿಟ್ಟು ಕಂಡಕ್ಟಿವಿಟಿ ಅನ್ನೋದು ಸ್ಟಾರ್ಟ್ ಆಗುತ್ತೆ, ವಾಹಕತೆಯನ್ನು ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಮೆಟಲ್ಸು ಕಂಡಕ್ಟರ್ಸ್ ಆಗಿ ಆಕ್ಟ್ ಮಾಡುತ್ತೆ. ಯಾಕೆಂದ್ರೆ ವೇಲೆನ್ಸಿ ಬಂದ ಮತ್ತೆ ಈ ಒಂದು ವಾಹಕತೆಯ ಬ್ಯಾಂಡ್ ನಡುವೆ ಒಂದು ಗ್ಯಾಪ್ ಅನ್ನೋದು ಇರೋದಿಲ್ಲ, ಎರಡು ಒಂದಕ್ಕೊಂದು ಮರ್ಜ್ ಆಗಿರುತ್ತೆ. ಆ ಒಂದು ಮರ್ಜ್ ಆಗಿರೋದ್ರಿಂದ ವೇಲೆನ್ಸ್ ಬ್ಯಾಂಡ್ ಅಲ್ಲಿ ಏನಿರುತ್ತೆ, ಎಲೆಕ್ಟ್ರಾನ್ಗಳು ಕಂಡಕ್ಷನ್ ಬ್ಯಾಂಡ್ಗೆ ಜಂಪ್ ಮಾಡುತ್ತೆ ಆರಾಮಾಗಿ. ಯಾವಾಗ ಕಂಡಕ್ಷನ್ ಬ್ಯಾಂಡ್ಗೆ ಎಲೆಕ್ಟ್ರಾನ್ಗಳು ಜಂಪ್ ಆಗುತ್ತೆ, ಅವಾಗ ಕಂಡಕ್ಟಿವಿಟಿ ಅನ್ನೋದು ಆರಾಮಾಗಿ ಸಾಗ್ತಾ ಹೋಗುತ್ತೆ. ಕ್ಲಿಯರ್? ಅದಕ್ಕೆ ಒಂದು ವಾಹಕ ಆಗುತ್ತೆ. ಮೆಟಲ್ಸು ಆಲ್ವೇಸ್ ಏನಂದ್ರೆ ಹೀಟ್ ಮತ್ತೆ ಎಲೆಕ್ಟ್ರಿಸಿಟಿನ ಫ್ಲೋ ಮಾಡುತ್ತೆ. ವೇಲೆನ್ಸ್ ಬ್ಯಾಂಡು ಕಂಡಕ್ಷನ್ ಬ್ಯಾಂಡ್ ನಡುವೆ ಗ್ಯಾಪ್ ಇರೋದಿಲ್ಲ. ವೇಲೆನ್ಸ್ ಬ್ಯಾಂಡ್ ಅಲ್ಲಿರೋ ಎಲೆಕ್ಟ್ರಾನ್ಗಳು ಕಂಡಕ್ಷನ್ ಬ್ಯಾಂಡ್ಗೆ ಆರಾಮಾಗಿ ಜಂಪ್ ಮಾಡುತ್ತೆ, ವಾಹಕತೆ ಸ್ಟಾರ್ಟ್ ಆಗುತ್ತೆ. ಕ್ಲಿಯರ್? ಕಂಡಕ್ಟಿವಿಟಿ ಸ್ಟಾರ್ಟ್ ಆಗುತ್ತೆ. ಕಮಿಂಗ್ ಟು ದ ಸೆಮಿ ಕಂಡಕ್ಟರ್ಸ್ ನೋಡಿ, ವೇಲೆನ್ಸ್ ಬ್ಯಾಂಡ್ ಮತ್ತೆ ಕಂಡಕ್ಷನ್ ಬ್ಯಾಂಡ್ ಇದೆ. ಆ ಎರಡರ ನಡುವೆ ಗ್ಯಾಪ್ ಎಷ್ಟಿದೆ? 3 ಎಲೆಕ್ಟ್ರಾನ್ ವೋಲ್ಟ್ ಇದೆ. ಸ್ವಲ್ಪ ಮಟ್ಟಿಗೆ ಗ್ಯಾಪ್ ಇದೆ. ಸೊ ನಾವು ಸ್ವಲ್ಪ ಇಲ್ಲಿರೋ ಒಂದು ಎಲೆಕ್ಟ್ರಾನ್ಗಳಿಗೆ ಸ್ವಲ್ಪ ಎನರ್ಜಿಯನ್ನು ನೀಡಿದಾಗ
ಸ್ವಲ್ಪ ಪುಷ್ ಅನ್ನು ನೀಡಿದಾಗ ಏನಾಗುತ್ತೆ, ಆರಾಮಾಗಿ ಇಲ್ಲಿರೋ ಒಂದು ಎಲೆಕ್ಟ್ರಾನ್ಗಳು ಇಲ್ಲಿ ಹೋಗುತ್ತೆ, ಅವಾಗ ಕಂಡಕ್ಟಿವಿಟಿ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಈ ತರ ಯಾವ ತರ ಮಾಡೋದು ಅಂದ್ರೆ ನಾವು ಆಡಿಂಗ್ ಆಫ್ ಇಂಪ್ಯೂರಿಟೀಸ್, ಡೋಪಿಂಗ್ ಮಾಡಿದಾಗ ಅದೇನಂತ ನೋಡೋಣ ಮುಂದೆ ಫಿಸಿಕ್ಸ್ ಅಲ್ಲಿ. ಕ್ಲಿಯರ್? ಸೊ ನಾವು ಸ್ವಲ್ಪ ಮಟ್ಟಿಗೆ ಒಂದು ಎನರ್ಜಿನ ಪುಷ್ ಮಾಡಿದಾಗ ಏನಾಗುತ್ತೆ, ಎಲೆಕ್ಟ್ರಾನ್ಗಳು ವೇಲೆನ್ಸ್ ಬ್ಯಾಂಡ್ ಇಂದ ಕಂಡಕ್ಷನ್ ಬ್ಯಾಂಡ್ಗೆ ಜಂಪ್ ಆಗುತ್ತೆ, ಅವಾಗ ಕಂಡಕ್ಟಿವಿಟಿ ಅನ್ನೋದು ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಯಾವ್ದ್ರಲ್ಲಿ? ಸೆಮಿ ಕಂಡಕ್ಟರ್ಸ್ ಅಲ್ಲಿ. ಅರ್ಥ ಆಯ್ತಲ್ವಾ? ಎಸ್. ನಾವು ಕಮಿಂಗ್ ಟು ದಿಸ್ ಇನ್ಸುಲೇಟರ್ ಬನ್ನಿ, ಆ ವಾಹಕಗಳಿಗೂ ಬನ್ನಿ. ವೇಲೆನ್ಸಿ ಬ್ಯಾಂಡ್ ಮತ್ತೆ ಕಂಡಕ್ಷನ್ ಬ್ಯಾಂಡ್ ನಡುವೆ ಅಂತರ ಎಷ್ಟಿದೆ ಅಂದ್ರೆ ಗ್ರೇಟರ್ ದ್ಯಾನ್ 3 ಎಲೆಕ್ಟ್ರಾನ್ ವೋಲ್ಟ್ ಅಷ್ಟು ಅಂತರ ಇರುತ್ತೆ. ಸೊ ಇಲ್ಲಿಂದ ಎಲೆಕ್ಟ್ರಾನ್ಗಳು ಇಲ್ಲಿಗೆ ಜಂಪ್ ಮಾಡ್ಬೇಕಂದ್ರೆ ತುಂಬಾ ಎನರ್ಜಿ ಬೇಕು. ಇಟ್ ಈಸ್ ಹೈಲಿ ಇಂಪಾಸಿಬಲ್. ಓಕೆ, ಸೊ ಇಲ್ಲಿಂದ ಇಲ್ಲಿಗೆ ಎಲೆಕ್ಟ್ರಾನ್ಗಳು ಹೋಗ್ಲಿಕ್ಕೆ ತುಂಬಾ ಕಷ್ಟವಾಗಿದೆ, ಹೈಲಿ ಇಂಪಾಸಿಬಲ್ ಆಗಿರುತ್ತೆ. ಅದಕ್ಕೆ ಏನಾಗುತ್ತೆ, ಈ ಎಲೆಕ್ಟ್ರಾನ್ಗಳು ಇಲ್ಲಿಗೆ ಜಂಪ್ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕೆ ಎಲೆಕ್ಟ್ರಾನ್ಗಳು ಕಂಡಕ್ಷನ್ ಬ್ಯಾಂಡ್ ಅಲ್ಲಿ ಇಲ್ಲ ಅಂದ್ರೆ ಕಂಡಕ್ಟಿವಿಟಿ ಅನ್ನೋದು 0 ಆಗಿರುತ್ತೆ. ಕಂಡಕ್ಟಿವಿಟಿ ಅನ್ನೋದೇ ಇರೋದಿಲ್ಲ, ವಾಹಕತೆ ಅನ್ನೋದೇ ಇರೋದಿಲ್ಲ. ಅರ್ಥ ಆಯ್ತಲ್ವಾ? ಎಸ್. ನೆಕ್ಸ್ಟ್ ನೋಡಿ, ನಮ್ಮ ಟಾಪಿಕ್ಗೆ ಬಂದ್ಬಿಡೋಣ. ಸೊ ಮೆಟಲ್ಸ್ಗಿನ್ನ ಹೋಗೋಕ್ಕಿಂತ ಮುಂಚೆ ಆ ಮೆಟಲ್ಗಳು ನಮ್ಮ ಯಾವ ರೀತಿಯಲ್ಲಿ ಸಿಗತ್ತೆ, ನಮಗೆ ಭೂಮಿಯಲ್ಲಿ ಯಾವ ರೀತಿ ಸಿಗುತ್ತೆ ಅಂತ ನೋಡ್ತಾ ಹೋಗೋಣ. ನೋಡಿ, ಇಲ್ಲಿ ಅದಿರು ಮತ್ತೆ ಖನಿಜಗಳು ಅಂತ ಕರಿತೀವಿ, ಓರ್ಸ್ ಮತ್ತೆ ಮಿನರಲ್ಸ್ ಅಂತ ಕರಿತೀವಿ. ಸೊ ನಮಗೆ ಯಾವುದೋ ಒಂದು ಐರನ್ ಆಗಿರ್ಬೋದು, ಯಾವುದಾದ್ರು ಕಾಪರ್ ಆಗಿರ್ಬೋದು, ಐರನ್ನೇ, ಕಾಪರೇ ಸಿಗೋದಿಲ್ಲ ನಮಗೆ. ಸೊ ಅದು ಯಾವ ರೂಪದಲ್ಲಿ ಸಿಗುತ್ತೆ ಅಂದ್ರೆ ಅದಿರಿನ ರೂಪದಲ್ಲಿ ಸಿಗತ್ತೆ. ಕ್ಲಿಯರ್? ಸೊ ಹಾಗಾದ್ರೆ ಈ ಒಂದು ಅದಿರು ಅಂದ್ರೆ ಏನು ಅಂತ ನೋಡ್ತಾ ಹೋಗೋಣ. ನೋಡಿ, ಇಲ್ಲಿ ಹೆಚ್ಚಿನ ಲೋಹಗಳು ನೆಲದಲ್ಲಿ ತಮ್ಮದೇ ಆದ ಅಸ್ತಿತ್ವವನ್ನು ತುಂಬಾ ಪ್ರತಿಕ್ರಿಯಾತ್ಮಕವಾಗಿವೆ. ಬದಲಾಗಿ ಅವು ಅದಿರು ಎಂದು ಕರೆಯಲ್ಪಡುವ ಸಂಯುಕ್ತಗಳಾಗಿ ಇತರ ಅಂಶಗಳೊಂದಿಗೆ ಸಂಯೋಜಿಸಲ್ಪಟ್ಟಿರುತ್ತವೆ. ಅದಿರುಗಳು ಲೋಹಗಳನ್ನು ತಯಾರಿಸಲು ಕಚ್ಚಾ ವಸ್ತುಗಳಾಗಿರುತ್ತೆ. ಅಂದ್ರೆ ಐರನ್ ಬೇಕು ನಮ್ಗೆ. ಐರನ್ ಅಂದ್ರೆ ಪ್ಯೂರ್ ಐರನ್ನೇ ಸಿಗೋದಿಲ್ಲ, ಅದರಲ್ಲಿ ಕಾಪರ್ ಇರ್ಬೋದು, ಕೋಬಾಲ್ಟ್ ಇರ್ಬೋದು, ನಿಕ್ಕಲ್ ಇರ್ಬೋದು, ಎಲ್ಲ ಸೇರ್ಕೊಂಡು ಅದಿರಿನ ರೂಪದಲ್ಲಿ ಇರತ್ತೆ, ಕಚ್ಚಾ ರೂಪದಲ್ಲಿ ಇರತ್ತೆ. ಇದರಿಂದ ನಾವು ಐರನ್ ಎಕ್ಸ್ಟ್ರಾಕ್ಟ್ ಮಾಡಬೇಕು, ಕಾಪರ್ ಎಕ್ಸ್ಟ್ರಾಕ್ಟ್ ಮಾಡಬೇಕು, ಕೋಬಾಲ್ಟ್, ನಿಕ್ಕಲ್, ಈ ತರ ಒಂದೊಂದೇ ಎಕ್ಸ್ಟ್ರಾಕ್ಟ್ ಮಾಡಬೇಕು. ಕ್ಲಿಯರ್? ಇದೆಲ್ಲ ಮಿಕ್ಸ್ಚರ್ ಇರುತ್ತಲ್ಲ, ಈ ಒಂದು ಕಚ್ಚಾ ಪದಾರ್ಥಕ್ಕೆ ನಾವೇನಂತ ಕರಿತೀವಿ, ಅದಿರು ಅಂತ ಕರಿತೀವಿ. ಕ್ಲಿಯರ್? ನೋಡಿ, ಇಲ್ಲಿ ಮೋಸ್ಟ್ ಮೆಟಲ್ಸ್ ಆರ್ ಟು ರಿಯಾಕ್ಟಿವ್ ಟು ಎಕ್ಸಿಸ್ಟ್ ಆನ್ ದೇರ್ ಓನ್ ಇನ್ ದೇರ್ ಗ್ರೌಂಡ್. ಇನ್ಸ್ಟೆಡ್ ದೇ ಎಕ್ಸಿಸ್ಟ್ ಕಂಬೈನ್ಡ್ ವಿತ್ ದ ಅದರ್ ಎಲಿಮೆಂಟ್ಸ್ ಆಸ್ ಎ ಕಾಂಪೌಂಡ್ಸ್ ಕಾಲ್ಡ್ ಓರ್ಸ್. ಆ ಒಂದು ಕಂಬೈನ್ ಸ್ಟೇಟ್ ಅಲ್ಲಿ ದೊರೆಯೋದಕ್ಕೆ ನಾವೇನಂತ ಕರಿತೀವಿ, ಓರ್ ಅಂತ ಕರಿತೀವಿ ಅಥವಾ ಅದಿರು ಅಂತ ಕರಿತೀವಿ. ಓರ್ಸ್ ಆರ್ ರಾ ಮೆಟೀರಿಯಲ್ಸ್ ಫಾರ್ ಮೇಕಿಂಗ್ ಮೆಟೀರಿಯಲ್ಸ್. ಆ ಅದಿರನ್ನು ಬಳಸ್ಕೊಂಡು ನಾವು ಒಂದು ಮೆಟಲ್ಸ್ ನ ಸಪರೇಟ್ ಮಾಡ್ತಾ ಹೋಗ್ತೀವಿ. ಇದು ಐರನ್, ಇದು ನಿಕ್ಕಲ್ಲು, ಇದು ಜಿಂಕು, ಇದು ಅಲ್ಯೂಮಿನಿಯಂ, ಇದು ಗೋಲ್ಡ್, ಇದು ಪ್ಲಾಟಿನಮ್ ಅಂತ ಸಪರೇಟ್ ಮಾಡ್ತಾ ಹೋಗ್ತೀವಿ. ಕ್ಲಿಯರ್? ಎಸ್. ನೋಡಿ, ಇಲ್ಲಿ ನೆಕ್ಸ್ಟ್ ಒಂದು ವರ್ಡ್ ಬಂದಿದೆ, ಲೋಹೋದ್ಧಾರಣ ಅಂತ ಬಂದಿದೆ. ಏನು? ಲೋಹೋದ್ಧಾರಣ. ಪರಿಸರದಲ್ಲಿ ನೈಸರ್ಗಿಕವಾಗಿ ಕಂಡುಬರುವ ಅದಿರುಗಳಿಂದ ಲೋಹಗಳನ್ನು ಹೊರತೆಗೆಯುವುದಕ್ಕೆ ನಾವೇನಂತ ಕರಿತೀವಿ, ಲೋಹೋದ್ಧಾರಣ ಅಂತ ಕರಿತೀವಿ. ಇಂಗ್ಲಿಷ್ ಅಲ್ಲಿ ಏನಪ್ಪಾ ಕರಿತೀವಿ ಅಂದ್ರೆ ಮೆಟಲರ್ಜಿ ಅಂತ ಕರಿತೀವಿ. ಕ್ಲಿಯರ್? ನೋಡಿ, ಇಲ್ಲಿ ಇಟ್ ಈಸ್ ದ ಫೀಲ್ಡ್ ಆಫ್ ಸೈನ್ಸ್ ವಿಚ್ ಡೀಲ್ಸ್ ವಿತ್ ದ ಎಕ್ಸ್ಟ್ರಾಕ್ಷನ್ ಆಫ್ ಮೆಟಲ್ಸ್ ಫ್ರಮ್ ದೇರ್ ಓರ್ಸ್. ವೆರಿ ಇಂಪಾರ್ಟೆಂಟ್. ಎಕ್ಸ್ಟ್ರಾಕ್ಷನ್ ಆಫ್ ಮೆಟಲ್ಸ್ ಫ್ರಮ್ ದೇರ್ ಓರ್ಸ್ ಇಸ್ ಕಾಲ್ಡ್ ಆಸ್ ಮೆಟಲರ್ಜಿ ಅಂತ ಕರಿತೀವಿ. ಕ್ಲಿಯರ್? ಸೊ ಅದಿರುಗಳಿಂದ ಮೆಟಲ್ಗಳನ್ನ ಅಥವಾ ಲೋಹಗಳನ್ನ ಬೇರೆ ಸಪರೇಟ್ ಮಾಡೋ ಒಂದು ಪ್ರಕ್ರಿಯೆಗೆ ನಾವೇನಂತ ಕರಿತೀವಿ, ಈ ಒಂದು ಲೋಹೋದ್ಧಾರಣ ಅಂತ ಕರಿತೀವಿ, ಮೆಟಲರ್ಜಿ ಅಂತ ಕರಿತೀವಿ. ನೆನ್ಪಿಡ್ಬೇಕು. ಕ್ಲಿಯರ್? ಎಸ್. ನೋಡಿ, ಇಲ್ಲಿ ಮೆಟಲ್ಸ್ ಆರ್ ಹೈಲಿ ಎಲೆಕ್ಟ್ರೋ ಪಾಸಿಟಿವ್ ಇನ್ ನೇಚರ್ ಆಗಿರುತ್ತೆ. ಮೆಟಲ್ಸು ಹೈಲಿ ಎಲೆಕ್ಟ್ರೋ ಪಾಸಿಟಿವ್ ಇನ್ ನೇಚರ್ ಆಗಿರುತ್ತೆ. ನಾನ್ ಮೆಟಲ್ಸು ಹೈಲಿ ಎಲೆಕ್ಟ್ರೋ ನೆಗೆಟಿವ್ ಇನ್ ನೇಚರ್ ಆಗಿರುತ್ತೆ. ನಾನ್ ಮೆಟಲ್ಸು ಋಣಾತ್ಮೀಯ ಒಂದು ಧಾತುಗಳಾಗಿರುತ್ತೆ, ಮೆಟಲ್ಸು ಧನಾತ್ಮಕ ಒಂದು ಧಾತುಗಳಾಗಿರುತ್ತವೆ. ನೋಡಿ, ಇಲ್ಲಿ ಲೋಹಗಳು ಹೆಚ್ಚು ಎಲೆಕ್ಟ್ರೋ ಪಾಸಿಟಿವ್ ಅಂದ್ರೆ ಧನಾತ್ಮಕ ಒಂದು ಧಾತುಗಳಾಗಿದ್ದಾವೆ. ಕ್ಲಿಯರ್? ನಾನ್ ಮೆಟಲ್ಸ್ ಹೈಲಿ ಎಲೆಕ್ಟ್ರೋ ನೆಗೆಟಿವ್ ಇನ್ ನೇಚರ್. ಅಲೋಹಗಳು ಎಲೆಕ್ಟ್ರೋ ನೆಗೆಟಿವ್ ಧಾತುಗಳಾಗಿರುತ್ತೆ. ಮೆಟಲಾಯ್ಡ್ಸ್ ಹ್ಯಾವ್ ಪ್ರಾಪರ್ಟೀಸ್ ದಟ್ ಇಂಟರ್ಮೀಡಿಯೇಟ್ ಬಿಟ್ವೀನ್ ಹೈಲಿ ಎಲೆಕ್ಟ್ರೋ ಪಾಸಿಟಿವ್ ಅಂಡ್ ಹೈಲಿ ಎಲೆಕ್ಟ್ರೋ ನೆಗೆಟಿವ್. ನೋಡಿ, ಇಲ್ಲಿ ಲೋಹಗಳು ಮತ್ತೆ ಎಲೆಕ್ಟ್ರೋ ನೆಗೆಟಿವ್ ಅಲ್ಲದ ಲೋಹಗಳ ನಡುವೆ ಮಧ್ಯಂತರ ಗುಣಲಕ್ಷಣಗಳನ್ನು ಹೊಂದಿವೆ. ಯಾವುದು? ಮೆಟಲಾಯ್ಡ್ಗಳಂತ ಕರಿತೀವಿ, ಲೋಹಾಭಗಳು ಅಂತ ಕರಿತೀವಿ. ಕ್ಲಿಯರ್? ನೋಡಿ, the total number of elements present in the modern periodic table 118. 118 ಧಾತುಗಳಿದಾವೆ ಅಂತ ನಾವು ನೋಡಿದೀವಿ. ಅದರಲ್ಲಿ 94 ನ್ಯಾಚುರಲ್, ನೆಕ್ಸ್ಟ್ 24 ಆರ್ಟಿಫಿಷಿಯಲ್ ಆರ್ ಮ್ಯಾನ್ ಮೇಡ್ ಅಂತ ಕರಿತೀವಿ. ಸೊ ಅದರಲ್ಲಿ ನಾನ್ ಮೆಟಲ್ಸ್ ಎಷ್ಟಿದೆ ಅಂದ್ರೆ 18 ನಾನ್ ಮೆಟಲ್ಸ್ ಇದೆ. ಮೆಟಲಾಯ್ಡ್ಸ್ ಎಷ್ಟಿದೆ ಅಂದ್ರೆ 7 ಮೆಟಲಾಯ್ಡ್ಸ್ ಇದೆ. ಮೆಟಲ್ಸ್ ಎಷ್ಟಿದೆ ಅಂದ್ರೆ 93 ಮೆಟಲ್ಸ್ ಇದೆ. ಕ್ಲಿಯರ್? ಎಸ್. ನೋಡಿ, ಒಂದು ಮೆಟಲ್ಸು ಮತ್ತೆ ಅವುಗಳ ಒಂದು ಅದಿರುಗಳು ನೋಡ್ತಾ ಹೋಗೋಣ.
ಲೋಹಗಳ ಅದಿರುಗಳು. ಲೋಹಗಳ ಅದಿರುಗಳು ನೋಡ್ತಾ ಹೋಗೋಣ. ಸೊ ಇಲ್ಲೇನಿದೆ, ಅಲ್ಯೂಮಿನಿಯಂ ಇದೆ. ಅಲ್ಯೂಮಿನಿಯಂನ ಅದಿರುಗಳು ಯಾವ್ಯಾವ್ದಪ್ಪ ಅಂದ್ರೆ ಬಾಕ್ಸೈಟ್ ಅಂತ ಕರಿತೀವಿ, ನೆಕ್ಸ್ಟ್ ಕಯೋಲಿನೈಟ್ ಅಂತ ಕರಿತೀವಿ. ನೋಡಿ, ಬಾಕ್ಸೈಟ್, ಕಯೋಲಿನೈಟ್ ಅಂತ ಕರಿತೀವಿ. ಇವೆರಡು ಯಾವ್ದರ ಒಂದು ಅದಿರಾಗಿರೋದಂದ್ರೆ ಅಲ್ಯೂಮಿನಿಯಂನ ಅದಿರಾಗಿರುತ್ತೆ. ಈ ಬಾಕ್ಸೈಟ್ ಅನ್ನೋದು ತುಂಬಾ ಸರಿ ಕ್ವಶನ್ ಕೇಳಿದರೆ ನೆನ್ಪಿಡ್ಬೇಕು. ಅರ್ಥ ಆಯ್ತಲ್ವಾ? ಎಸ್. ನೆಕ್ಸ್ಟ್ ಕಬ್ಬಿಣ, ಐರನ್ ಅಂತ ಕರಿತೀವಿ, ಕಬ್ಬಿಣ. ಸೊ ಹೆಮಟೈಟ್ ಆಗಿರುತ್ತೆ, ಮ್ಯಾಗ್ನೆಟೈಟ್ ಆಗಿರುತ್ತೆ, ಸಿಡರೈಟ್ ಆಗಿರುತ್ತೆ, ಐರನ್ ಪೈರೈಟ್ ಅಂತ ಕರಿತೀವಿ. ಹೆಮಟೈಟ್, ಮ್ಯಾಗ್ನೆಟೈಟ್, ಸಿಡರೈಟ್, ಐರನ್ ಪೈರೈಟ್ ಇವೆಲ್ಲ ಯಾವುದರ ಒಂದು ಅದಿರುಗಳಾಗಿರುತ್ತೆ ಅಂದ್ರೆ ಈ ಒಂದು ಐರನ್ ನ ಒಂದು ಅದಿರುಗಳು ಆಗಿರುತ್ತೆ. ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ನೋಡಿ, ತಾಮ್ರ, ಕಾಪರ್ ಅಂತ ಕರಿತೀವಿ. ಸೊ ಕಾಪರ್ ಪೈರೈಟ್, ಮೆಲಾಚೈಟ್, ಕ್ಯುಪ್ರೈಟ್, ತಾಮ್ರದ ನೋಟ ಅಥವಾ ಕಾಪರ್ ಗ್ಲಾನ್ಸ್ ಅಂತ ಕರಿತೀವಿ. ಇದೆಲ್ಲ ಯಾವುದರ ಒಂದು ಅದಿರುಗಳು ಅಂದ್ರೆ ಕಾಪರ್ನ ಒಂದು ಅದಿರುಗಳು. ಇಂಪಾರ್ಟೆಂಟ್, ಕ್ಯುಪ್ರೈಟ್, ಮೆಲಚೈಟ್, ಕಾಪರ್ ಪೈರ್. ಕ್ಲಿಯರ್? ಎಸ್. ನೋಡಿ, ಜಿಂಕ್ ಬ್ಲೆಂಡ್ ಅಂತ ಕರಿತೀವಿ, ಸ್ಪೆಲರೈಟ್ ಅಂತ ಕರಿತೀವಿ, ಸ್ಪೆಲರೈಟ್. ಮೋಸ್ಟ್ ಇಂಪಾರ್ಟೆಂಟ್, ಕ್ಯಾಲಮೈನ್ ಅನ್ನೋದು ಯಾವುದರ ಒಂದು ಅದಿರು ಅಂತ ತುಂಬಾ ಸರಿ ಕ್ವಶನ್ ಕೇಳಿದ್ದಾರೆ. ನೆಕ್ಸ್ಟ್ ಜಿನ್ಸೈಟ್ ಅಂತ ಕೂಡ ತುಂಬಾ ಸರಿ ಕ್ವಶನ್ ಕೇಳಿದ್ದಾರೆ, ಅದು ಜಿಂಕ್ ಆಗಿರುತ್ತೆ. ಜಿಂಕ್ ನ ಒಂದು ಅದಿರು ಜಿಂಕ್ ಬ್ಲೆಂಡ್, ಕ್ಯಾಲಮೈನ್ ಅಂಡ್ ಜಿನ್ಸೈಟ್ ಅಂತ ಕರಿತೀವಿ. ಅರ್ಥ ಆಯ್ತಲ್ವಾ? ಎಸ್. ನೆಕ್ಸ್ಟ್ ಸೋಡಿಯಂನ ಅದಿರುಗಳು ನೋಡ್ತಾ ಹೋಗುವ. ಸೋಡಿಯಂ ಕ್ಲೋರೈಡ್ ಅನ್ನೋದು ಸೋಡಿಯಂನ ಅದಿರಾಗಿರುತ್ತೆ. ಫೌಂಡ್ ಆಸ್ ಎ ರಾಕ್ ಸಾಲ್ಟ್, ಇದನ್ನ ರಾಕ್ ಸಾಲ್ಟ್ ಅಂತ ಕೂಡ ಕರಿತೀವಿ ಇನ್ ಸಿ ವಾಟರ್. ಸೋಡಿಯಂ ನೈಟ್ರೈಟ್ ಅನ್ನೋದು ಕೂಡ ಒಂದು ಸೋಡಿಯಂನ ಅದಿರಾಗಿರುತ್ತೆ. ಸೋಡಿಯಂ ಕಾರ್ಬೋನೇಟ್ ಕೂಡ ಒಂದು ಸೋಡಿಯಂನ ಅದಿರಾಗಿರುತ್ತೆ. ಬೋರಾಕ್ಸ್ ಅನ್ನೋದು ಕೂಡ ಒಂದು ಸೋಡಿಯಂನ ಅದಿರು ಆಗಿರುತ್ತೆ. ಕ್ಲಿಯರ್? ನೆಕ್ಸ್ಟ್ ನೋಡಿ, ಓರ್ಸ್ ಆಫ್ ಮೆಗ್ನೀಷಿಯಂನ ಅದಿರುಗಳು. ಮ್ಯಾಂಗನೀಸ್ ಅಂತ ಕರಿತೀವಿ, ಮ್ಯಾಗ್ನಸೈಟ್ ಅಂತ ಕರಿತೀವಿ. ಮ್ಯಾಂಗನೀಸ್ ಅಲ್ಲ, ಮ್ಯಾಗ್ನಸೈಟ್, ಡೋಲೋಮೈಟ್, ಕಾರ್ನಲೈಟ್ ಅಂತ ಕರಿತೀವಿ. ನೋಡಿ, ಈ ಒಂದು ಡೋಲೋಮೈಟ್ ಏನಾಗಿರುತ್ತೆ, ಇದೊಂದು ಕ್ಯಾಲ್ಸಿಯಂ ಮತ್ತೆ ಮೆಗ್ನೀಷಿಯಂ ಎರಡರ ಒಂದು ಅದಿರಾಗಿರುತ್ತೆ. ಯಾವುದು? ಡೋಲೋಮೈಟ್ ಅಂತ ಹೇಳೋದು. ಕ್ಲಿಯರ್? ನೆಕ್ಸ್ಟ್ ನೋಡಿ, ಓರ್ಸ್ ಆಫ್ ಸಿಲ್ವರ್, ಬೆಳ್ಳಿಯ ಒಂದು ಅದಿರುಗಳು. ಅರ್ಜೆಂಟೈಟ್ ಅಂತ ಕರಿತೀವಿ, ಆರ್ನ್ ಸಿಲ್ವರ್ ಅಂತ ಕರಿತೀವಿ, ರೂಬಿ ಸಿಲ್ವರ್ ಅಂತ ಕರಿತೀವಿ. ಇವೆಲ್ಲ ಯಾವುದರ ಒಂದು ಅದಿರಾಗಿರುತ್ತೆ? ಈ ಒಂದು ಬೆಳ್ಳಿಯ ಅದಿರುಗಳು ಆಗಿರುತ್ತೆ. ನೋಡಿ, ಈಗ ಒಂದು ಇಂಪಾರ್ಟೆಂಟ್ ಮೆಟಲ್ಸ್ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಇಷ್ಟೊತ್ತು ನಾವು ಸ್ವಲ್ಪ ಮಟ್ಟಿಗೆ ಅದಿರುಗಳ ಬಗ್ಗೆ ತಿಳ್ಕೊಂಡ್ವಿ. ನೌ ವಿ ವಿಲ್ ಡಿಸ್ಕಸ್ ಸಮ್ ಇಂಪಾರ್ಟೆಂಟ್ ಮೆಟಲ್ಸ್. ಕ್ಲಿಯರ್? ಸೊ ಫಸ್ಟ್ ಗೆ ಯಾವ ಮೆಟಲ್ ಅಂದ್ರೆ ಪಾದರಸ ಅಂತ ಕರಿತೀವಿ, ಮರ್ಕ್ಯೂರಿ ಅಂತ ಕರಿತೀವಿ, ಮರ್ಕ್ಯೂರಿ. ಸೊ ಈ ಒಂದು ಮರ್ಕ್ಯೂರಿ ಅನ್ನೋದು ದ ಮೆಟಲ್ ಇನ್ ದ ಫಾರ್ಮ್ ಆಫ್ ಲಿಕ್ವಿಡ್ ಅಟ್ ರೂಮ್ ಟೆಂಪರೇಚರ್. ಸೊ ರೂಮ್ ಟೆಂಪರೇಚರ್ ಅಲ್ಲಿ ಲಿಕ್ವಿಡ್ ರೂಪದಲ್ಲಿರುವ, ದ್ರವ ರೂಪದಲ್ಲಿರುವ ಒಂದು ಲೋಹ ಯಾವುದಪ್ಪ ಅಂದ್ರೆ ಅದು ಪಾದರಸ ಆಗಿರುತ್ತೆ. ಅರ್ಥ ಆಯ್ತಲ್ವಾ? ನೋಡಿ, ಹಾಗಾದ್ರೆ ನೋಡ್ತಾ ಹೋಗೋಣ. ಸಾಮಾನ್ಯ ತಾಪಮಾನದಲ್ಲಿ ದ್ರವವಾಗಿರುವ ಸಾಮಾನ್ಯ ಲೋಹವಾಗಿದೆ ಯಾವುದು? ಪಾದರಸ. ಇದನ್ನು ಸಾಮಾನ್ಯವಾಗಿ ಕ್ವಿಕ್ ಸಿಲ್ವರ್ ಅಂತ ಕರೀತಾರೆ. ಏನಂತ? ಕ್ವಿಕ್ ಸಿಲ್ವರ್ ಅಂತ ಕರೀತಾರೆ. ಇದು ಭಾರವಾದ ಬೆಳ್ಳಿಯ ಬಿಳಿ ದ್ರವ ಲೋಹವಾಗಿದೆ, ಅದಕ್ಕೆ ಇದನ್ನ ಕ್ವಿಕ್ ಸಿಲ್ವರ್ ಅಂತ ಕರೀತಾರೆ. ಪಾದರಸದ ಕರಗುವ ಬಿಂದು -38.9 ಡಿಗ್ರಿ ಸೆಲ್ಸಿಯಸ್, ಕುದಿಯುವ ಬಿಂದು 356.6 ಡಿಗ್ರಿ ಸೆಲ್ಸಿಯಸ್ ಆಗಿರುತ್ತೆ. ಉಷ್ಣತಾ ಮಾಪಕ ಮತ್ತೆ ಬಾರೋಮೀಟರ್ಗಳಲ್ಲಿ ಇದನ್ನ ಬಳಸ್ತಾರೆ. ಯಾವುದನ್ನ? ಪಾದರಸವನ್ನ. ಯಾಕೆ ಬಳಸ್ತಾರೆ ಅಂದ್ರೆ ಪಾದರಸವನ್ನು ಉಷ್ಣತಾ ಮಾಪನದಲ್ಲಿ ಬಳಸಲು ಕಾರಣ ಗಾಜಿಗೆ ಅಂಟಿಕೊಳ್ಳುವುದಿಲ್ಲ ಮತ್ತು ಉಷ್ಣದೊಂದಿಗೆ ಹಿಗ್ಗುತ್ತದೆ. ಇದು ಹೀಟ್ ಜಾಸ್ತಿ ಆದಂಗೆ ಅದರ ಒಂದು ಎಕ್ಸ್ಪ್ಯಾನ್ಷನ್ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ. ಕ್ಲಿಯರ್? ಎಸ್. ಈ ಒಂದು ಪಾದರಸದ ಅದಿರು ಯಾವ್ದಪ್ಪ ಅಂದ್ರೆ ಸಿನ್ನೇಬಾರ್ ಅಂತ ಹೇಳ್ಬಿಟ್ಟು. ಅರ್ಥ ಆಯ್ತಲ್ವಾ? ನೋಡಿ, ಮರ್ಕ್ಯೂರಿ ಇಸ್ ಎ ಕೆಮಿಕಲ್ ಎಲಿಮೆಂಟ್ ದಟ್ ಕಾಮನ್ ಮೆಟಲ್ ವಿಚ್ ಇಸ್ ಲಿಕ್ವಿಡ್ ಅಟ್ ರೂಮ್ ಟೆಂಪರೇಚರ್ ಆರ್ ಆರ್ಡಿನರಿ ಟೆಂಪರೇಚರ್. We are called as a quicksilver and it is heavy and silvery white liquid metal and melting point -38.9 degrees Celsius, boiling point 356.6 degrees Celsius. Next ನೋಡಿ, ಅಮಾಲ್ಗಮ್ ನಲ್ಲಿ ಬಳಸುವ ಲೋಹ ಯಾವುದು ಅಂದ್ರೆ ಪಾದರಸ ಆಗಿರುತ್ತೆ. ಪಾದರಸವು ಇತರೆ ಲೋಹಗಳೊಂದಿಗೆ ವರ್ತಿಸಿದಾಗ ಉಂಟಾಗುವ ಸಂಯುಕ್ತಕ್ಕೆ ನಾವು ಅಮಾಲ್ಗಮ್ ಅಂತ ಕರಿತೀವಿ. ಕ್ಲಿಯರ್? ಸೊ ಬೆಳ್ಳಿ ಪಾದರಸದ ಅಮಾಲ್ಗಮ್ ಅನ್ನು, ಫಾರ್ ಎಕ್ಸಾಂಪಲ್ ಮರ್ಕ್ಯೂರಿ ಇರುತ್ತೆ, Hg. ಈ ಒಂದು ಮರ್ಕ್ಯೂರಿ ಏನಾದರೂ ಬೆಳ್ಳಿ ಜೊತೆ ರಿಯಾಕ್ಟ್ ಆಗಿ ಅಥವಾ ಸಿಲ್ವರ್ ಜೊತೆ ರಿಯಾಕ್ಟ್ ಆದರೆ ಅವಾಗ ಏನಾಗುತ್ತೆ? ಸಿಲ್ವರ್ ಅಮಾಲ್ಗಮ್ ಫಾರ್ಮೇಶನ್ ಆಗುತ್ತೆ. ಅಂತಹ ಸಿಲ್ವರ್ ಅಮಾಲ್ಗಮ್ ಅನ್ನು ದಂತಕುಳಿ ಚಿಕಿತ್ಸೆಯಲ್ಲಿ ಬಳಸ್ತಾರೆ, ಟೂತ್ ಕ್ಯಾವಿಟಿಯಲ್ಲಿ ಕೂಡ ಬಳಸ್ತಾರೆ. ಸಾಮಾನ್ಯ ಟ್ಯೂಬ್ ಲೈಟ್ಗಳಲ್ಲಿ ಪಾದರಸದ ಆವಿ ಮತ್ತು ಆರ್ಗಾನ್ ಅನಿಲವನ್ನು ಬಳಸ್ತಾರೆ. ನಾರ್ಮಲ್ ಲೈಟ್ಸ್ ಅಲ್ಲಿ
ಪಾದರಸ ಮತ್ತೆ ಆರ್ಗಾನ್ ಆವಿಯನ್ನ ಬಳಸ್ತಾರೆ. ಪಾದರಸದ ಕ್ಲೋರೈಡ್ ಅನ್ನು ಕ್ಯಾಲೋಮೆಲ್ ಅಂತ ಕರೀತಾರೆ. ಕ್ಯಾಲೋಮೆಲ್ ಅಂದ್ರೆ ಏನು ಅಂತ ಕ್ವಶನ್ ಕೇಳ್ತಾರೆ. ಪಾದರಸದ ಕ್ಲೋರೈಡ್ ಅನ್ನು ಕ್ಯಾಲೋಮೆಲ್ ಅಂತ ಕರೀತಾರೆ. ಕ್ಯಾಲೋಮೆಲ್ ಎಲ್ಲಿ ಯೂಸ್ ಮಾಡ್ತಾರೆ ಅಂದ್ರೆ ಡ್ರಗ್ಗಳ ಉತ್ಪಾದನೆಯಲ್ಲಿ ಯೂಸ್ ಮಾಡ್ತಾರೆ. ಕ್ಲಿಯರ್? ನೆಕ್ಸ್ಟ್ ನೋಡಿ, ಮರ್ಕ್ಯೂರಿ ಸಲ್ಫೈಡ್ ಅನ್ನು ಔಷಧಿಗಳ ತಯಾರಿಕೆಯಲ್ಲಿ ಬಳಸ್ತಾರೆ. ಯಾವ್ದನ್ನ? ಮರ್ಕ್ಯೂರಿ ಸಲ್ಫೈಡ್ ಅನ್ನ. ಒನ್ಸ್ ಮರ್ಕ್ಯೂರಿ ಗೆಟ್ ಇನ್ ಟು ದ ಬಾಡಿ, ಇಟ್ ಹ್ಯಾಸ್ ಎ ಹಾರ್ಡ್ ಟೈಮ್ ಟು ಗೆಟಿಂಗ್ ರಿಡ್ ಆಫ್ ಮೆನಿ ರಿವರ್ಸ್ ಅಂಡ್ ಸ್ಟ್ರೀಮ್ಸ್ ಆರ್ ಪೊಲ್ಯೂಟೆಡ್ ವಿತ್ ದ ಮರ್ಕ್ಯೂರಿ. ಅನೇಕ ರಿವರ್ಗಳು, ನದಿಗಳು ಮತ್ತೆ ಈ ಒಂದು ನೀರೇನಾಗಿದೆ ಪಾದರಸದಿಂದ ಕಲುಷಿತವಾಗ್ಬಿಟ್ಟಿದೆ ಅಂತ ಹೇಳ್ತಿದ್ದಾರೆ. ಮರ್ಕ್ಯೂರಿ ಈಸ್ ಯೂಸ್ಡ್ ಇನ್ ಮೇಕಿಂಗ್ ಲೈಟ್ಸ್ ಅಂಡ್ ಬ್ಯಾಟ್ರೀಸ್, ಆಲ್ಸೋ ರ್ಯಾಟ್ ಪಾಯ್ಸನ್ಸ್ ಅಂಡ್ ಇನ್ಸೆಕ್ಟಿಸೈಡ್ಸ್. ಇಲಿ ಪಾಷಾಣದಲ್ಲಿ ಕೂಡ ಇದನ್ನ ಬಳಸ್ತಾರೆ, ಮತ್ತೆ ಮೆಡಿಸನ್ ಅಲ್ಲಿ ಕೂಡ ಈ ಒಂದು ಮರ್ಕ್ಯೂರಿನ ಬಳಸ್ತಾರೆ. ಕ್ಲಿಯರ್? ಎಸ್. ನೋಡಿ, ಮರ್ಕ್ಯೂರಿ ಒನ್ಸ್ ಮರ್ಕ್ಯೂರಿ ಗೆಟ್ ಇನ್ ಟು ದ ಬಾಡಿ, ಇದು ಬಾಡಿಯಲ್ಲಿ ಹೋದ್ರೆ ತುಂಬಾ ನಮಗೆ ಎಫೆಕ್ಟ್ ಆಗಿರುತ್ತೆ. ಕ್ಲಿಯರ್? ಸೊ ಎಫೆಕ್ಟ್ ಮಾಡುತ್ತೆ. ಸೊ ಈ ಒಂದು ಮರ್ಕ್ಯೂರಿಯಿಂದ ಬರುವ ಒಂದು ಕಾಯಿಲೆ ಯಾವುದಪ್ಪ ಅಂದ್ರೆ ಮಿನಮಾಟ ಎಂಬ ರೋಗ ಬರುತ್ತೆ. ನೋಡ್ತಾ ಹೋಗೋಣ ಮುಂದೆ. ಸೊ ನೋಡಿ, ಇಲ್ಲಿ ಮರ್ಕ್ಯೂರಿಯಿಂದ ಬರುವ ರೋಗ, ಇದರಿಂದ ಮಿನಮಾಟ ರೋಗ ಬರುತ್ತೆ. ನೋಡಿ, ಇಲ್ಲಿ ಮರ್ಕ್ಯೂರಿ ಬಗ್ಗೆ ಇನ್ನಷ್ಟು ಇನ್ಫಾರ್ಮೇಶನ್ ತಿಳ್ಕೊಳ್ತಾ ಹೋಗೋಣ. ಶೀತ ವಲಯ ಪ್ರದೇಶದಲ್ಲಿ ವೈದ್ಯಕೀಯ ಉಷ್ಣತಾ ಮಾಪನದಲ್ಲಿ ಆಲ್ಕೋಹಾಲ್ನ ಬಳಸ್ತಾರೆ ಇನ್ಸ್ಟೆಡ್ ಆಫ್ ಪಾದರಸ, ಮರ್ಕ್ಯೂರಿನ ಬದಲಿಗೆ. ಯಾಕೆ ಬಳಸ್ತಾರೆ? ಪಾದರಸದ ಘನೀಕರಿಸುವ ಬಿಂದು -39 ಡಿಗ್ರಿ ಸೆಲ್ಸಿಯಸ್ ಆಗಿರುತ್ತೆ. ಬಟ್ ಆಲ್ಕೋಹಾಲ್ನ ಘನೀಕರಿಸುವ ಬಿಂದು -115 ಡಿಗ್ರಿ ಸೆಲ್ಸಿಯಸ್ ಆಗಿರುತ್ತೆ. ಅಲ್ಲಿ ತನಕ ಹೋಗೋ ತನಕ ಅದು ಗಡ್ಡೆ ಕಟ್ಟೋದಿಲ್ಲ. ಕ್ಲಿಯರ್? ನೋಡಿ, ಪಾದರಸವನ್ನು ಕಬ್ಬಿಣದ ಮಡಿಕೆಗಳಲ್ಲಿ ಸಂಗ್ರಹಿಸುತ್ತಾರೆ. ಕಾರಣ, ಕಬ್ಬಿಣದೊಂದಿಗೆ ಅಮಾಲ್ಗಮ್ ಅನ್ನು ರೂಪಿಸುವುದಿಲ್ಲ. ನೋಡಿ, ಮರ್ಕ್ಯೂರಿ ಸ್ಟೋರ್ಡ್ ಇನ್ ಐರನ್ ವೆಸಲ್ಸ್. ವೈ? ಮರ್ಕ್ಯೂರಿ ಡಸ್ ನಾಟ್ ಕ್ರಿಯೇಟ್ ಆರ್ ಡಸ್ ನಾಟ್ ಪ್ರೊಡ್ಯೂಸ್ ಅಮಾಲ್ಗಮ್ ವಿತ್ ಐರನ್. ಕ್ಲಿಯರ್? ನೋಡಿ, ಇಲ್ಲಿ ಮರ್ಕ್ಯೂರಿ is used in thermometers. Mercury changes when the temperature is changes. It expands or becomes larger at high temperature. It contracts, becomes smaller at lower temperature. ಇದರಿಂದ ಯಾವ ರೋಗ ಬರುತ್ತೆ ಅಂದ್ರೆ ಮಿನಮಾಟ ರೋಗ ಬರುತ್ತೆ. ಮಿನಮಾಟ ಡಿಸೀಸ್ caused by mercury. ಕ್ಲಿಯರ್? ನೆಕ್ಸ್ಟ್ ಕಮಿಂಗ್ ಟು ದ ಐರನ್. ಐರನ್ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ನೋಡಿ, ಇಲ್ಲಿ ಐರನ್ ನ ಒಂದು ಅದಿರುಗಳು ಏನೇನು ನೋಡಿದ್ವಿ ನಾವು? ಹೆಮಟೈಟ್, ಮ್ಯಾಗ್ನೆಟೈಟ್, ಸಿಡರೈಟ್ ಅಂಡ್ ಐರನ್ ಪೈರೇಟ್ ಅಂತ ನೋಡಿದ್ವಿ. ಸೊ ನೋಡಿ, ಇಲ್ಲಿ ಮ್ಯಾಗ್ನೆಟೈಟ್ ಈಸ್ ದ ಬೆಸ್ಟ್ ಕ್ವಾಲಿಟಿ ಆಫ್ ಐರನ್ ಓ ಕಂಟೈನ್ಸ್ 72% ಆಫ್ ಪ್ಯೂರ್ ಐರನ್. ಸೊ ಮ್ಯಾಗ್ನೆಟೈಟ್ ಅನ್ನೋದು 72% ಆಫ್ ಪ್ಯೂರ್ ಐರನ್ ಅನ್ನ ಹೊಂದಿರುತ್ತೆ. ಯಾವುದು? ಮ್ಯಾಗ್ನೆಟೈಟ್. ನೆಕ್ಸ್ಟ್ ಹೆಮಟೈಟ್ ನೋಡಿ, ಕಂಟೈನ್ಸ್ 60 to 70% ಆಫ್ ಪ್ಯೂರ್ ಐರನ್. ಹೆಮಟೈಟ್ ಎಷ್ಟಿರುತ್ತೆ? 60 ಇಂದ 70% ಪ್ಯೂರ್ ಐರನ್ ಅನ್ನು ಹೊಂದಿರುತ್ತೆ. ನೆಕ್ಸ್ಟ್ ಲಿಮೋನೈಟ್ ಇದೆ. ಲಿಮೋನೈಟ್ ಕಂಟೈನ್ಸ್ 40 to 60%. ನೆಕ್ಸ್ಟ್ ಸಿಡರೈಟ್ ಬಂದ್ಬಿಟ್ಟು 40 to 50% ಅಂತ ಕರಿತೀವಿ. ಸೊ ನಿಮಗೆ ಕ್ವಶನ್ ಎಲ್ಲಿ ಕೇಳೋದಂದ್ರೆ ಕಬ್ಬಿಣದ ಅತ್ಯಂತ ಶುದ್ಧ ರೂಪ ಯಾವುದು ಅಂತ ಕ್ವಶನ್ ಕೇಳ್ತಾರೆ. ದಟ್ ಈಸ್ ಮ್ಯಾಗ್ನೆಟೈಟ್ ಆಗಿರುತ್ತೆ. 72% ಕಬ್ಬಿಣವನ್ನು ಹೊಂದಿರುತ್ತೆ. ಕ್ಲಿಯರ್? ಎಸ್. ನೋಡಿ, ಐರನ್ ಬಗ್ಗೆ ಮತ್ತಷ್ಟು ಇನ್ಫಾರ್ಮೇಶನ್ ತಿಳ್ಕೊಳ್ತಾ ಹೋಗೋಣ. ಡಿಪೆಂಡಿಂಗ್ ಆನ್ ದ ಕಾರ್ಬನ್ ಕಂಟೆಂಟ್, ಐರನ್ ಈಸ್ ಕ್ಲಾಸಿಫೈಡ್ ಇಂಟು 3 ಟೈಪ್ಸ್. ಇಂಗಾಲದ ಒಂದು ಆಧಾರದ ಮೇಲೆ ಈ ಒಂದು ಐರನ್ ಕಬ್ಬಿಣವನ್ನ 3 ವಿಧವಾಗಿ ನಾವು ಡಿವೈಡ್ ಮಾಡ್ತಾ ಹೋಗ್ತೀವಿ. ಒನ್ ಈಸ್ ಪಿಗ್ ಐರನ್ ಅಂತ ಕರಿತೀವಿ, ರೋಟ್ ಐರನ್ ಅಂಡ್ ಸ್ಟೀಲ್ ಐರನ್ ಅಂತ ಅಥವಾ ಸ್ಟೀಲ್ ಅಂತ ಕರಿತೀವಿ. ನೋಡಿ, ಇಲ್ಲಿ ಪಿಗ್ ಐರನ್, ದ ಕಾರ್ಬನ್ ಕಂಟೆಂಟ್ ಆಫ್ ಪಿಗ್ ಐರನ್ ಈಸ್ 2 to 4.5%. 2ರಿಂದ 4.5% ಶೇಕಡಾವಾರು ಕಾರ್ಬನ್ ಕಂಟೆಂಟ್ ಅನ್ನು ಹೊಂದಿರುತ್ತೆ. ಯಾವುದು? ಪಿಗ್ ಐರನ್. ಸೊ ರೋಟ್ ಐರನ್ ಏನಾಗಿರುತ್ತೆ? ಕಾರ್ಬನ್ ಕಂಟೆಂಟ್ is less than 0.25%. 0.25% ಗಿಂತ ಕಡಿಮೆ ಕಾರ್ಬನ್ ಕಂಟೆಂಟ್ ಅನ್ನು ಹೊಂದಿರುತ್ತೆ. ಯಾವುದು ಅಂದ್ರೆ ದಟ್ ಈಸ್ ರೋಟ್ ಐರನ್. ನೆಕ್ಸ್ಟ್ ಸ್ಟೀಲ್ ಬಂದ್ಬಿಟ್ಟು ಎಷ್ಟು ಹೊಂದಿರುತ್ತೆ? 0.25 ಇಂದ 2% ಅಷ್ಟು ಕಾರ್ಬನ್ ಅಂಶ ಹೊಂದಿರುತ್ತೆ, ಇಂಗಾಲದ ಅಂಶ ಹೊಂದಿರುತ್ತೆ. ಕ್ಲಿಯರ್? ನೋಡಿ, ಇಲ್ಲಿ ಪಿಗ್ ಐರನ್ ಇಸ್ ದ ಹಾರ್ಡ್ ಅಂಡ್ ಬ್ರಿಟಲ್
ಫಾರ್ಮ್ ಆಫ್ ಐರನ್ ವಿತ್ ಹೈ ಕಾರ್ಬನ್ ಕಂಟೆಂಟ್. ಪಿಗ್ ಐರನ್ ಅನ್ನೋದು ಹೆಚ್ಚು ಇಂಗಾಲದ ಪ್ರಮಾಣವನ್ನು ಹೊಂದಿರುವ ಒಂದು ವಿಧ ಆಗಿರುತ್ತೆ. ಯಾವ್ದು? ಕಬ್ಬಿಣದ ವಿಧ ಆಗಿರುತ್ತೆ. ಕ್ಲಿಯರ್? ನೋಡಿ ಇಲ್ಲಿ, ಇಟ್ ಈಸ್ ಒಬ್ಟೈನ್ಡ್ ಇನ್ ದ ಬ್ಲಾಸ್ಟ್ ಫರ್ನೆಸ್. ಅಂತ ಕರಿತೀವಿ. ವೆನ್ ದ ಐರನ್ ಆಕ್ಸೈಡ್ ಈಸ್ ರೆಡ್ಯೂಸ್ಡ್ ಯೂಸಿಂಗ್ ಕಾರ್ಬನ್, ಸಮ್ ಆಫ್ ದ ಕಾರ್ಬನ್ ಗೆಟ್ಸ್ ಮಿಕ್ಸ್ಡ್ ವಿತ್ ದ ಪ್ಯೂರ್ ಐರನ್ ಮೇಕಿಂಗ್ ಇಟ್ ಬ್ರಿಟಲ್ ಅಂಡ್ ಹಾರ್ಡ್. ಕ್ಲಿಯರ್? ಸೊ ಹಾಗಾದ್ರೆ ಇಂಗಾಲದ ಆಧಾರದ ಮೇಲೆ ನಾವು ಡಿವೈಡ್ ಮಾಡೋದು 3 ವಿಧಗಳು. ಒಂದು ಪಿಗ್ ಐರನ್, ರೋಟ್ ಐರನ್ ಅಂಡ್ ಸ್ಟೀಲ್ ಅಂತ ಹೇಳ್ಬಿಟ್ಟು. ಕಾರ್ಬನ್ ಅಂಶ ಹೆಚ್ಚಾಗಿರುವ ಒಂದು ಐರನ್ ನ ವಿಧ ಯಾವುದು ಅಂತ ಕೇಳಿದ್ರೆ ದಟ್ ಈಸ್ ಪಿಗ್ ಐರನ್ ಆಗಿರುತ್ತೆ. ಸೊ ಅದ್ರ ಏನ್ರಿಂದ ನಮಗೆ ಸಿಗುತ್ತೆ ಅಂದ್ರೆ ಬ್ಲಾಸ್ಟ್ ಫರ್ನೆಸ್ ಅಂತ ಕರಿತೀವಿ, ಅದರಿಂದ ಸಿಗುತ್ತೆ. ನೆಕ್ಸ್ಟ್ ಐರನ್ ಅಂಶ ಅಥವಾ ಕಬ್ಬಿಣದ ಅಂಶ ಹೆಚ್ಚಾಗಿದ್ದು ಇಂಗಾಲದ ಅಂಶ ಕಡಿಮೆ ಇರುವ ಒಂದು ಕಬ್ಬಿಣದ ವಿಧ ಯಾವುದು ಅಂದ್ರೆ ಕೇಳಿದ್ರೆ ದಟ್ ಈಸ್ ರೋಟ್ ಐರನ್ ಅಂತ ಕರಿತೀವಿ. ಇಂಗಾಲದ ಅಂಶ ಅತಿ ಕಡಿಮೆ ಇರುವ ಒಂದು ವಿಧ ಆಗಿರುತ್ತೆ, ದಟ್ ಈಸ್ ರೋಟ್ ಐರನ್. ಕ್ಲಿಯರ್? ಸೊ ಇಂಗಾಲದ ಅಂಶ ಕಡಿಮೆ ಇರುವ ಎರಡನೇ ಒಂದು ಕಬ್ಬಿಣದ ವಿಧ ಯಾವುದು ಅಂತ ಕೇಳಿದ್ರೆ, ಐರನ್ ಟೈಪ್ ಯಾವುದು ಅಂತ ಕೇಳಿದ್ರೆ ದಟ್ ಈಸ್ ಸ್ಟೀಲ್ ಆಗಿರುತ್ತೆ. ಕ್ಲಿಯರ್? ಎಸ್. ನೆಕ್ಸ್ಟ್ ನೋಡಿ, ಸೋಡಿಯಂ ಬಲವಾದ ಲೋಹೀಯ ಹೊಳಪನ್ನು ಹೊಂದಿದೆ. ಇದು ಬಣ್ಣದಲ್ಲಿ ಬೆಳ್ಳಿಗೆ ತುಂಬಾ ಹೋಲುತ್ತದೆ. ಸೋಡಿಯಂ ಗಾಳಿಯಲ್ಲಿರುವ ಆಮ್ಲಜನಕದೊಂದಿಗೆ ಸೋಡಿಯಂ ಆಕ್ಸೈಡ್ ಅನ್ನು ರೂಪಿಸುತ್ತದೆ. ಸೊ ಸೋಡಿಯಂ ಹ್ಯಾಸ್ ಎ ಸ್ಟ್ರಾಂಗ್ ಮೆಟಾಲಿಕ್ ಲಸ್ಟರ್. ಸೋಡಿಯಂ ರಿಯಾಕ್ಟ್ಸ್ ವಿತ್ ಆಕ್ಸಿಜನ್ ಇನ್ ದ ಏರ್ ಟು ಫಾರ್ಮ್ ಸೋಡಿಯಂ ಆಕ್ಸೈಡ್, which then reacts with water vapor in the air to give the sodium hydroxide film. Clear? Yes. ನೋಡಿ, ಇಲ್ಲಿ ಸೋಡಿಯಂನ ಉಪಯೋಗಗಳು ನೋಡ್ತಾ ಹೋಗೋಣ. ಕೆಲವು ಮಿಶ್ರಲೋಹಗಳ ರಚನೆಯನ್ನು ಸುಧಾರಿಸಿ ಅಲ್ಲಿ ಇದನ್ನ ಬಳಸ್ತಾರೆ. ಸಾಬೂನುಗಳು, ಕರಗಿದ ಲೋಹಗಳ ಶುದ್ಧೀಕರಣ, ಸೋಡಿಯಂ ಆವಿ ದೀಪಗಳು, ಸೋಡಿಯಂ ವೇಪರ್ ಲ್ಯಾಂಪ್ಸ್ ಅಂತ ಕರಿತೀವಿ, ಅವುಗಳೆಲ್ಲ ಇಂದು ಸೋಡಿಯಂನ ಬಳಸ್ತಾರೆ. ಸೋಡಿಯಂ ಕ್ಲೋರೈಡ್ ಅನ್ನು ಸೋಡಿಯಂ ಕ್ಲೋರೈಡ್ ನ ಒಂದು ಅಂಶವಾಗಿದ್ದು ಇದು ಜೀವಂತ ಪರಿಸರದಲ್ಲಿ ಕಂಡುಬರುವ ಒಂದು ಸಂಯುಕ್ತವಾಗಿದೆ. ಸಾಮಾನ್ಯ ಉಪ್ಪು NaCl ಅಂತ ಕರಿತೀವಲ್ಲ, ಅದರಲ್ಲಿ ಈ ಸೋಡಿಯಂ ಅನ್ನೋದು ಇರುತ್ತೆ. ಸಾವಯವ ಸಂಯುಕ್ತಗಳ ತಯಾರಿಕೆಯಲ್ಲಿ ಮತ್ತು ಎಸ್ಟರ್ಗಳನ್ನು ತಯಾರಿಸುವಲ್ಲಿ ಸೋಡಿಯಂ ಮುಖ್ಯ ಪಾತ್ರವನ್ನು ವಹಿಸುತ್ತದೆ. ಗಾಜಿನ ತಯಾರಿಕೆಯಲ್ಲಿ ಕೂಡ ಒಂದು ಘನ ಸೋಡಿಯಂ ಕಾರ್ಬೋನೇಟ್ ಅಗತ್ಯವಾಗಿರುತ್ತೆ. ಕ್ಲಿಯರ್? ಸೊ ನೋಡಿ, ಇಲ್ಲಿ ಪ್ಯೂರಿಫಿಕೇಶನ್ ಆಫ್ ಮಾಲ್ಟನ್ ಮೆಟಲ್ಸ್ ಅಂಡ್ ಸೋಡಿಯಂ ವೇಪರ್ ಲ್ಯಾಂಪ್ಸ್, improving the structure of certain alloys and sodium chloride, NaCl, ಡೈಲಿ ಲೈಫಲ್ಲಿ ಬಳಸ್ತೀವಿ. ಇದೆಲ್ಲ ಯಾವುದು ಯೂಸಸ್ ಆಗಿರುತ್ತೆ ಅಂದರೆ ಸೋಡಿಯಂನ ಯೂಸಸ್ ಆಗಿರುತ್ತೆ. ಇನ್ನೊಂದು ವಿಷಯ ಏನಂದರೆ ಸೋಡಿಯಂನ ಎಲ್ಲಿ ಸ್ಟೋರ್ ಮಾಡಿರ್ತಾರೆ. ಸೋಡಿಯಂ ಅನ್ನೋದು ಒಂದು ಅಲ್ಕಲಿ ಮೆಟಲ್ ಆಗಿರುತ್ತೆ, ಮೊದಲನೇ ಗುಂಪಿನ ಧಾತು ಆಗಿರುತ್ತೆ ಒಂದು ಸೋಡಿಯಂನ ಒಂದು ಅಟಾಮಿಕ್ ನಂಬರ್ ಎಷ್ಟಪ್ಪ ಅಂದರೆ 11 ಆಗಿರುತ್ತೆ. ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ 1s2 2s2 2p6 ಆಗಿರುತ್ತೆ, 2p6 3s1. ಇದು ಒಂದು ಸೋಡಿಯಂನ ಒಂದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಗಿರುತ್ತೆ. ಸೋಡಿಯಂ ಮತ್ತೆ ಪೊಟ್ಯಾಷಿಯಂ ಅನ್ನೋದು K ನಿಂದ ಸೂಚಿಸ್ತೀವಿ. ಸೊ ಇವೆರಡು ಸಾಫ್ಟ್ ಮೆಟಲ್ಸ್ ಆಗಿರುತ್ತೆ. ಸಾಫ್ಟ್ ಮೆಟಲ್ಸ್ ತುಂಬಾ ಮೃದುವಾದ ಲೋಹಗಳಾಗಿರುತ್ತೆ. ಮೃದುವಾದ ಲೋಹ. ಸೊ ಈ ಒಂದು ಸೋಡಿಯಂ ಮತ್ತೆ ಪೊಟ್ಯಾಷಿಯಂನ ನಾವು ಚಾಕುನ್ ತಗೊಂಡು ಸ್ಮಾಲ್ ಪೀಸಸ್ ಆಗಿ ಸ್ಲೈಡ್ಸ್ ಆಗಿ ಕಟ್ ಮಾಡ್ಬೋದು, ಅಷ್ಟೊಂದು ಸಾಫ್ಟ್ ಇರುತ್ತೆ ಈ ಒಂದು ಸೋಡಿಯಂ ಮತ್ತೆ ಪೊಟ್ಯಾಷಿಯಂ. ಸೊ ಆದ್ರಿಂದ ಈ ಒಂದು ಸೋಡಿಯಂ ಮತ್ತೆ ಪೊಟ್ಯಾಷಿಯಂನ ಎಲ್ಲಿ ಸ್ಟೋರ್ ಮಾಡಿರ್ತೀವಿ ಅಂತ ಹೇಳ್ಬಿಟ್ಟು ಕೆರೋಸಿನ್ ಅಲ್ಲಿ ಸ್ಟೋರ್ ಮಾಡಿರ್ತೀವಿ. ಎಲ್ಲಿ? ಸೀಮೆ ಎಣ್ಣೆಯಲ್ಲಿ ಸ್ಟೋರ್ ಮಾಡಿರ್ತೀವಿ. ಯಾವ್ದನ್ನ? ಈ ಒಂದು ಸೋಡಿಯಂ ಮತ್ತೆ ಪೊಟ್ಯಾಷಿಯಂ. ಸೊ ಯಾಕಂದ್ರೆ ಇದು ಏರ್ ಜೊತೆ ಮತ್ತೆ ವಾಟರ್ ಜೊತೆ ಬೇಗ ರಿಯಾಕ್ಟ್ ಆಗುತ್ತೆ. ಸೊ ಆದ್ರಿಂದ ಇದನ್ನ ಎಲ್ಲಿ ಸ್ಟೋರ್ ಮಾಡಿರ್ತಾರೆ ಅಂದ್ರೆ ಒಂದು ಸೀಮೆ ಎಣ್ಣೆಯಲ್ಲಿ ಸ್ಟೋರ್ ಮಾಡಿರ್ತಾರೆ, ಕೆರೋಸಿನ್ ಅಲ್ಲಿ ಸ್ಟೋರ್ ಮಾಡಿರ್ತಾರೆ. ಯಾವ್ದನ್ನ? ಸೋಡಿಯಂ ಮತ್ತೆ ಪೊಟ್ಯಾಷಿಯಂ. ಅರ್ಥ ಆಯ್ತಲ್ವಾ? ಎಸ್. ನೆಕ್ಸ್ಟ್ ನೋಡಿ, ಚಿನ್ನವು ಮೃದುವಾದ, ಪ್ರಕಾಶವಾದ, ದಟ್ಟವಾದ, ಮೃದುವಾದ, ಮೆತುವಾದ ಒಂದು ಲೋಹವಾಗಿದೆ. ಇದು ಕೆಂಪು ಹಳದಿ ಬಣ್ಣವನ್ನು ಹೊಂದಿರುತ್ತೆ. ಶುದ್ಧ ಚಿನ್ನವು ತುಂಬಾ ಮೃದುವಾದ ಲೋಹ ಆಗಿರುತ್ತೆ. ಯಾವುದೇ ನಾವು ಒಂದು ಡಿಸೈನ್ ಮಾಡಲಿಕ್ಕೆ, ಒಂದು ಚಿನ್ನ ಒಂದು ಆಭರಣಗಳು ಮಾಡಲಿಕ್ಕೆ ನಮಗೆ ಕೆಲ್ಸಕ್ಕೆ ಬರಲ್ಲ. ಯಾವುದು? ಪ್ಯೂರ್ ಗೋಲ್ಡ್. ಅದು ಯಾವ ರೂಪದಲ್ಲಿ ಸಿಗುತ್ತೆ ಅಂದ್ರೆ ಬಿಸ್ಕೆಟ್ ರೂಪದಲ್ಲಿ ನಮಗೆ ಸಿಗ್ಬೋದು ಅಷ್ಟೇ. ಬಟ್ ಅದರಲ್ಲಿ ನಾವು ಒಂದು ಡಿಸೈನಿಂಗ್ ಮಾಡಲಿಕ್ಕೆ, ಒಂದು ಒಡವೆ ಮಾಡಲಿಕ್ಕೆಲ್ಲ ಯೂಸ್ ಆಗೋದಿಲ್ಲ ಯಾವುದು ಪ್ಯೂರ್ ಗೋಲ್ಡ್. ಬಟ್ ಅದಕ್ಕೆ ನಾವೇನು ಸೇರಿಸ್ಬೇಕು? ಕಾಪರ್ನ ಸೇರಿಸ್ಬೇಕು, ನಿಕ್ಕಲ್ನ ಸೇರಿಸ್ಬೇಕು. ಸೊ ಅವಾಗ ಸೇರಿಸಿದ್ರೆ ಸ್ವಲ್ಪ ಒಂದು ಒಡವೆ ಮಾಡಿ ಸ್ಟ್ರಕ್ಚರ್ ಮಾಡಲಿಕ್ಕೆ ಬರುತ್ತೆ. ಮುಂದೆ ನೋಡ್ತಾ ಹೋಗೋಣ. ನೋಡಿ, ಇಲ್ಲಿ ಯೂಸಸ್ ಆಫ್ ಗೋಲ್ಡ್. ಲೋಹವನ್ನು ಮುಖ್ಯವಾಗಿ ಆಭರಣಗಳು ಅಂದ್ರೆ ಈ ಗೋಲ್ಡ್ ಅನ್ನು ಮುಖ್ಯವಾಗಿ ಆಭರಣಗಳು, ಗಾಜು ಮತ್ತು ಎಲೆಕ್ಟ್ರಿಕ್ ವಸ್ತುಗಳ ವಿವಿಧ ಭಾಗಗಳ ತಯಾರಿಕೆಯಲ್ಲಿ ಬಳಸ್ತಾರೆ.
ಚಿನ್ನವನ್ನು ದಾರವನ್ನಾಗಿ ಮಾಡಿ ಕಸೂತಿಯಲ್ಲಿ ಕೂಡ ಒಂದು ಬಳಸ್ತಾರೆ. ವಿಕಿರಣಶೀಲ ಐಸೋಟೋಪ್ AU198 ಅನ್ನು ಗಡ್ಡೆಯ ಚಿಕಿತ್ಸೆಯಲ್ಲಿ ಬಳಸ್ತಾರೆ. ನೋಡಿ, ಜ್ಯುವೆಲರೀಸ್, ಗ್ಲಾಸ್ ಅಂಡ್ ಡಿಫ್ರೆಂಟ್ ಟೈಪ್ಸ್ ಆಫ್ ಎಲೆಕ್ಟ್ರಾನಿಕ್ ಐಟಮ್ಸ್, ಥ್ರೆಡ್ ಅಂಡ್ ಎಂಬ್ರಾಯ್ಡರಿ ಇಂಡಸ್ಟ್ರಿಯಲ್ಲಿ ಬಳಸ್ತಾರೆ ಇದನ್ನ. ಐಸೋಟೋಪ್ AU ಯೂಸ್ಡ್ ಫಾರ್ ಟ್ರೀಟ್ಮೆಂಟ್ ಆಫ್ ಟ್ಯೂಮರ್. ಕ್ಲಿಯರ್? ನೋಡಿ, ಶುದ್ಧ ಚಿನ್ನವು ತುಂಬಾ ಮೃದುವಾದ ಲೋಹವಾಗಿರುತ್ತೆ. ಇದನ್ನು ಆಭರಣಗಳನ್ನು ಅಚ್ಚು ಮಾಡಲಿಕ್ಕೆ ಆಗುವುದಿಲ್ಲ. ಆದ್ರಿಂದ ಇದಕ್ಕೆ ಸ್ವಲ್ಪ ಮಟ್ಟದಲ್ಲಿ ತಾಮ್ರ ಮತ್ತೆ ನಿಕ್ಕಲ್ ಅಂದು ಬೆರೆಸಲಾಗುತ್ತದೆ. ಅವಾಗ ಇದು ಗಟ್ಟಿ ಆಗುತ್ತೆ. ಅವಾಗ ನಾವು ಯಾವ ಒಂದು ಡಿಸೈನ್ ಕೊಟ್ರೇನು ಅದು ತಗೊಳುತ್ತೆ ಗೋಲ್ಡ್. ನೋಡಿ, ಈ ತರ ಡಿಸೈನ್ ಕೊಡ್ತೀವ, ಇರ್ಲಿ ಈ ಡಿಸೈನ್ ಒಂಥರ ಇದೆ. ಕ್ಲಿಯರ್? ನೆಕ್ಸ್ಟ್ ನೋಡಿ, ಪ್ಯೂರ್ ಗೋಲ್ಡ್ ಇಸ್ ವೆರಿ ಸಾಫ್ಟ್ ಮೆಟಲ್, ಕೆನಾಟ್ ಬಿ ಮೋಲ್ಡೆಡ್ ಇಂಟು ಆರ್ನಮೆಂಟ್ಸ್ ಮಿಕ್ಸರ್ ಆಫ್ ವಿತ್ ಅ ಸ್ಮಾಲ್ ಅಮೌಂಟ್ ಆಫ್ ಕಾಪರ್ ಅಂಡ್ ನಿಕ್ಕಲ್. ಕಾಪರ್ ಮತ್ತು ನಿಕ್ಕಲ್ ಸೇರಿಸ್ತೀವಿ, ನಮಗೆ ಪ್ಯೂರ್ ಗೋಲ್ಡ್ ಕೆಲಸಕ್ಕೆ ಬರೋದಿಲ್ಲ ಅಂದ್ರೆ ಒಂದು ಒಡವೆ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಏನು ಸೇರಿಸಬೇಕು? ಕಾಪರ್ ಮತ್ತೆ ನಿಕ್ಕಲ್ನ ಸೇರಿಸಬೇಕು. ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ನೋಡಿ, ಪ್ಲಾಟಿನಮ್ ಅಂತ ಕರಿತೀವಿ. ಪ್ಲಾಟಿನಮ್ ಇದು ಭೂಮಿಯ ಹೊರಪದರದಲ್ಲಿ ಕಂಡುಬರುವ ಅತ್ಯಂತ ಅಪರೂಪದ ಒಂದು ಅಂಶವಾಗಿದೆ. ಎಕ್ಸ್ಟ್ರೀಮ್ಲಿ ರೇರ್ ಎಲಿಮೆಂಟ್ ಫೌಂಡ್ ಆನ್ ದ ಅರ್ತ್ ಕ್ರಸ್ಟ್. ಪ್ಲಾಟಿನಂನ ಉಪಯೋಗಗಳು: ವಿದ್ಯುತ್ ದ್ವಾರಗಳಲ್ಲಿ ಬಳಸ್ತಾರೆ, ಪ್ರಯೋಗಾಲಯಗಳಲ್ಲಿ ಬಳಸ್ತಾರೆ, ಆಪ್ಟಿಕಲ್ ಫೈಬರ್ಸ್, ವೈರ್ಗಳು, ಫೇಸ್ ಮೇಕರ್ ಅಂತ ಉತ್ತಮ ದಕ್ಷತೆಯಾಗಿ ಪ್ಲಾಟಿನಂನ ಬಳಸ್ತಾರೆ. ಪ್ಲಾಟಿನಂ ಕೆಲವು ಸಂಯುಕ್ತಗಳನ್ನು ಕ್ಯಾನ್ಸರ್ ಚಿಕಿತ್ಸೆಯಲ್ಲಿ ಅಥವಾ ಕೀಮೋಥೆರಪಿಯಲ್ಲಿ ಬಳಸ್ತಾರೆ. ಸೊ ಇಟ್ ಯೂಸ್ಡ್ ಇನ್ ಲ್ಯಾಬೊರೇಟರಿ ಫಾರ್ ಎಲೆಕ್ಟ್ರೋಡ್ಸ್. ಆಪ್ಟಿಕಲ್ ಫೈಬರ್ಸ್, ವೈರ್ಸ್ ಅಂಡ್ ಫೇಸ್ ಮೇಕರ್ಸ್ ಆಲ್ಸೋ ಯೂಸ್ಡ್ ಫಾರ್ ಪ್ಲಾಟಿನಮ್ ಫಾರ್ ಬೆಟರ್ ಎಫಿಷಿಯನ್ಸಿ. Certain compounds of platinums are used in chemotherapy for the treatment of cancer. Clear? So ಈ ಒಂದು ಪ್ಲಾಟಿನಮ್ಮು ಮತ್ತೆ ಗೋಲ್ಡ್ ಏನಿದೆ, ಇವೆರಡನ್ನ ನಾವೇನಂತ ಕರಿತೀವಿ? ನೋಬಲ್ ಎಲಿಮೆಂಟ್ಸ್ ಅಂತ ಕರಿತೀವಿ, ನೋಬಲ್ ಮೆಟಲ್ಸ್ ಅಂತ ಕರಿತೀವಿ. ನೋಬಲ್ ಮೆಟಲ್ಸ್. ಯಾಕೆ ಈ ಒಂದು ನೋಬಲ್ ಮೆಟಲ್ಸ್ ಅಂತ ಕರಿತೀವಿ ಪ್ಲಾಟಿನಮ್ ಮತ್ತೆ ಗೋಲ್ಡು? ಪ್ಲಾಟಿನಮ್ ಮತ್ತೆ ಗೋಲ್ಡು, ಪ್ಯೂರ್ ಪ್ಲಾಟಿನಮ್, ಪ್ಯೂರ್ ಗೋಲ್ಡ್ ಅನ್ನೋದು ಯಾವ ಬೇರೆ ಒಂದು ಏರ್ ಜೊತೆ ಆಗಿರ್ಬೋದು, ವಾಟರ್ ಜೊತೆ ಆಗಿರ್ಬೋದು, ಅಟ್ಮಾಸ್ಫಿಯರ್ ಜೊತೆ ಆಗಿರ್ಬೋದು ರಿಯಾಕ್ಟ್ ಆಗೋದಿಲ್ಲ. ಸೊ ಯಾವ ರೀತಿ ನೋಬಲ್ ಎಲಿಮೆಂಟ್ಸ್ ಯಾವ ರೀತಿ ಒಂದು ಸ್ಟೇಬಲ್ ಇರುತ್ತೆ 18 ಗ್ರೂಪ್ ಎಲಿಮೆಂಟ್ಸು, ಅದೇ ರೀತಿ ಈ ಒಂದು ಗೋಲ್ಡ್ ಮತ್ತೆ ಪ್ಲಾಟಿನಮ್ ಅದೇ ರೀತಿ ಸ್ಟೇಬಲ್ ಅನ್ನ ಮೇಂಟೈನ್ ಮಾಡ್ತಿರುತ್ತೆ. ಯಾವ್ದ್ರ ಜೊತೆನೂ ಇದು ರಿಯಾಕ್ಟ್ ಆಗೋದಿಲ್ಲ. ಕ್ಲಿಯರ್? ಎಸ್. ಅದಕ್ಕೆ ಇದನ್ನ ಏನಂತ ಕರಿತೀವಿ? ನೋಬಲ್ ಮೆಟಲ್ಸ್ ಅಂತ ಕರಿತೀವಿ. ಕ್ಲಿಯರ್? ಎಸ್. ನೋಡಿ, ಪ್ಲಾಟಿನಂನನ್ನು ಕೆಲವು ವಾಚ್ ಮೇಕರ್ಗಳು ತಮ್ಮ ಕೈ ಗಡಿಯಾರಗಳನ್ನು ಪ್ರತ್ಯೇಕ ಮಾಡಲಿಕ್ಕೆ ಬಳಸ್ತಾರೆ. ಅದರ ಹೆಚ್ಚಿನ ಸ್ಥಿರತೆಯಿಂದಾಗಿ ಪ್ಲಾಟಿನಮ್ ಅನ್ನು ರಾಸಾಯನಿಕ ಕ್ರಿಯೆಗಳಿಗೆ ವೇಗವರ್ಧಕವಾಗಿ ವ್ಯಾಪಕವಾಗಿ ಬಳಸ್ತಾರೆ. ವೆರಿ ಇಂಪಾರ್ಟೆಂಟ್. ಕಾರುಗಳಲ್ಲಿನ ಕಾರ್ಬನ್ ಮೊನಾಕ್ಸೈಡ್ ಮತ್ತು ಇತರ ಉಳಿದಿರುವ ಮಾಲಿನ್ಯಕಾರಕಗಳನ್ನು ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರಿನ ಆವಿಯಾಗಿ ಪರಿವರ್ತಿಸುವ ವೇಗವರ್ಧಕವಾಗಿ ಬಳಸ್ತಾರೆ ಇದನ್ನ. ಪ್ಲಾಟಿನಮ್ ಯೂಸ್ಡ್ ಆಸ್ ಎ ಕೆಟಲಿಸ್ಟ್. ನೋಡಿ ಇಲ್ಲಿ, ಪ್ಲಾಟಿನಮ್ ಯೂಸ್ಡ್ ಆಸ್ ಎ ಕೆಟಲಿಸ್ಟ್ convert the cars which convert the carbon monoxide and other residual pollutants into carbon dioxide. ಕಾರ್ಬನ್ ಮೊನಾಕ್ಸೈಡ್ ಅನ್ನು ತುಂಬಾ ಎಫೆಕ್ಟಿವ್ ಇರುತ್ತೆ, ಹಾರ್ಮ್ಫುಲ್ ಇರುತ್ತೆ. ಸೊ ಅದನ್ನ ನಾವೇನ್ ಮಾಡಬೇಕು? ಕಾರ್ಬನ್ ಡೈಆಕ್ಸೈಡ್ಗೆ ಕನ್ವರ್ಟ್ ಮಾಡಬೇಕು. ಆ ಒಂದು ಕನ್ವರ್ಟ್ ಮಾಡೋ ಒಂದು ಪ್ರೋಸೆಸ್ ಅಲ್ಲಿ ನಾವೇನ್ ಬಳಸ್ತೀವಿ ಅಂದ್ರೆ ಈ ಒಂದು ಪ್ಲಾಟಿನಮ್ನ ವೇಗವರ್ಧಕವಾಗಿ ಬಳಸ್ತೀವಿ ಅಥವಾ ಕೆಟಲಿಸ್ಟ್ ಆಗಿ ಬಳಸ್ತೀವಿ. ಕ್ಲಿಯರ್? ಎಸ್. ನೋಡಬೇಕು ನೋಡಿ, ಕೋಬಾಲ್ಟ್. ನೆಕ್ಸ್ಟ್ ಒಂದು ಕೋಬಾಲ್ಟ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಕೋಬಾಲ್ಟ್ ಅನ್ನು ವಿಮಾನದ ಇಂಜಿನ್ಗಳು, ಗ್ಯಾಸ್ ಟರ್ಬೈನ್ಗಳು, ತುಕ್ಕು ನಿರೋಧಕ ಮಿಶ್ರಲೋಹಗಳಲ್ಲಿ ಬಳಸ್ತಾರ. ಅಲಾಯ್ಸ್, ಸೂಪರ್ ಅಲಾಯ್ಸ್ ಮೇಕಿಂಗ್ ಏರ್ಕ್ರಾಫ್ಟ್ ಎಂಜಿನ್ಸ್, ಗ್ಯಾಸ್ ಟರ್ಬೈನ್ಸ್, ಕರೋಷನ್ ರೆಸಿಡೆಂಟ್ ಅಲಾಯ್ಸ್ ಅಂತ ಕರಿತೀವಿ. ಕೃತಕ ಅಯಸ್ಕಾಂತದಲ್ಲಿ ಬಳಸ್ತಾರೆ, ವೆರಿ ಇಂಪಾರ್ಟೆಂಟ್. ಮ್ಯಾಗ್ನೆಟಿಕ್ ರೆಕಾರ್ಡಿಂಗ್ ಮೀಡಿಯಾ ಅಂತ ಕರಿತೀವಿ, ಯೂಸ್ಡ್ ಆಸ್ ಎ ಕ್ಯಾಟಲಿಸ್ಟ್ ಫಾರ್ ಪೆಟ್ರೋಲಿಯಂ ಅಂಡ್ ಕೆಮಿಕಲ್ ಇಂಡಸ್ಟ್ರೀಸ್. ಪೆಟ್ರೋಲಿಯಂ ಮತ್ತು ರಾಸಾಯನಿಕಗಳ ಕೈಗಾರಿಕೆಗಳಲ್ಲಿ ವೇಗವರ್ಧಕವಾಗಿ ಬಳಸ್ತಾರೆ ಈ ಒಂದು ಕೋಬಾಲ್ಟ್ನ. ಬಣ್ಣಗಳು, ಶಾಯಿಗಳು ಒಣಗಿಸುವ ಏಜೆಂಟ್ಗಳಾಗಿ ಬಳಸ್ತಾರೆ. ಪಿಂಗಾಣಿ, ಬಣ್ಣದ ಗಾಜಿನ ತುಂಬಾರಿಕೆ, ಕವಚದ ಆಭರಣಗಳು, ಟೈಲ್ಸ್ಗಳ ಕರಕುಶಲ ಕೆಲಸಗಾರರು ಇದನ್ನ ಬಳಸ್ತಾರೆ. ವಿಕಿರಣಶೀಲ ಐಸೋಟೋಪ್ ಕೋಬಾಲ್ಟ್-60 ವೈದ್ಯಕೀಯ ಚಿಕಿತ್ಸೆಯಲ್ಲಿ ಬಳಸ್ತಾರೆ. ಆಹಾರವನ್ನು ವಿಕಿರಣಗೊಳಿಸಲು ಬಳಸ್ತಾರೆ. ಯಾವ್ದನ್ನ? ಈ ಒಂದು ಕೋಬಾಲ್ಟ್ನ. ಕ್ಲಿಯರ್? ನೆಕ್ಸ್ಟ್ ನೋಡಿ, ಕ್ರೋಮಿಯಂ ಅಂತ ಕರಿತೀವಿ. ಕ್ರೋಮಿಯಂ, ಸೊ ಇದನ್ನು ಎಲೆಕ್ಟ್ರೋ ಪ್ಲೇಟಿಂಗ್ ನಲ್ಲಿ ಬಳಸ್ತಾರೆ. ಮಿಶ್ರ ಲೋಹಗಳಲ್ಲಿ ಕೂಡ ಬಳಸ್ತಾರೆ. ಲೋಹಗಳಿಗೆ ಹೊಳಪು ನೀಡಲು ಲೇಪನ ಮಾಡಲಿಕ್ಕೆ ಬಳಸ್ತಾರೆ ಈ ಒಂದು ಕ್ರೋಮಿಯಂನ. ಲೋಹಗಳಿಗೆ ಬಣ್ಣ ನೀಡಲು ಬಳಸ್ತಾರೆ. ಇದೊಂದು ಕ್ಯಾನ್ಸರ್ ಕಾರಕ ಲೋಹವಾಗಿರುತ್ತೆ. ಇದರಿಂದ ನಮಗೆ ಕ್ಯಾನ್ಸರ್ ಬರೋ ಚಾನ್ಸಸ್ ಇರುತ್ತೆ. ಎಲೆಕ್ಟ್ರೋ ಪ್ಲೇಟಿಂಗ್ ಅಲ್ಲಿ ಏನಕ್ಕೆ ಬಳಸ್ತಾರೆ ಅಂದ್ರೆ ಇಟ್ ಈಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಯೂಸ್ ಆಫ್ ಕ್ರೋಮಿಯಂ. ಹ್ಯಾವ್ ಯು ಸೀನ್
ದ ಶೈನಿ ಕ್ಯಾಪ್ಸ್ ಓವರ್ ದ ಟೈರ್ಸ್ ಆಫ್ ದ ಕಾರ್ಸ್. ಒಂದು ಟೈರ್ ಮೇಲೆ ಒಂದು ಶೈನಿ ಕ್ಯಾಪ್ಸ್ ಇರುತ್ತೆ, ಕಾರುಗಳಲ್ಲಿ ನೋಡಿರ್ಬೋದು ಕಾರಲ್ಲಿ. ಸೊ ಅದು ಏನರಿಂದ ಮಾಡಲ್ಪಟ್ಟಿದೆ ಅಂದರೆ ಈಗ ಒಂದು ಕ್ರೋಮಿಯಂನಿಂದ ಮಾಡಲ್ಪಟ್ಟಿರುತ್ತೆ. ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಯಾವುದಪ್ಪ ಅಂದರೆ ಜಿಂಕ್ ಆಗಿರುತ್ತೆ. ಸತು ಅಂತ ಕರಿತೀವಿ. ಸತು ವೆರಿ ಇಂಪಾರ್ಟೆಂಟ್. ಸತು ಬಗ್ಗೆ ನಾವು ತಿಳ್ಕೋಬೇಕು. ಮುಖದ ಕ್ರೀಮ್ಗಳ ತಯಾರಿಕೆಯಲ್ಲಿ ಬಳಸ್ತಾರೆ ನೋಡಿ. ಫೇಸ್ ಕ್ರೀಮ್ಸ್ ಅಂಡ್ ಕಾಸ್ಮೆಟಿಕ್ಸ್ ಅಲ್ಲಿ ಒಂದು ಜಿಂಕ್ ನ ಬಳಸ್ತಾರೆ. ಜಿಂಕ್ ಸಲ್ಫೇಟ್ ಈಸ್ ಕಾಲ್ಡ್ ಆಸ್ ಎ ವೈಟ್ ವಿಟ್ರಿಯೋಲ್. ತುಂಬಾ ಸರಿ ಕ್ವಶನ್ ಕೇಳಿದರೆ ವೈಟ್ ವಿಟ್ರಿಯೋಲ್ ಅಂತ ಯಾವ್ದನ್ನ ಕರಿತೀವಿ ಅಂದ್ರೆ ಜಿಂಕ್ ಸಲ್ಫೇಟ್ ನ ಕರಿತೀವಿ. ಜಿಂಕ್ ಸಲ್ಫೇಟ್ ಈಸ್ ಕಾಲ್ಡ್ ಆಸ್ ಎ ವೈಟ್ ವಿಟ್ರಿಯೋಲ್ ಅಂತ ಕರಿತೀವಿ. ಕೃತಕ ಹಲ್ಲುಗಳ ತಯಾರಿಕೆಯಲ್ಲಿ ಬಳಸ್ತಾರೆ ಈ ಒಂದು ಜಿಂಕ್ ನ. ಸತುವಿನ ಸಲ್ಫೇಟ್ ಅನ್ನು ವೈಟ್ ವಿಟ್ರಿಯೋಲ್ ಅಂತ ಕರಿತೀವಿ. ಗ್ಯಾಲ್ವನೀಕರಣದಲ್ಲಿ ಬಳಸುವ ಒಂದು ಲೋಹ ಯಾವುದು ಅಂದ್ರೆ ದಟ್ ಈಸ್ ಜಿಂಕ್ ಆಗಿರುತ್ತೆ. ಟ್ರಿಪಲ್ ಸ್ಟಾರ್, ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಸತುವಿನ ಫಾಸ್ಫೇಟ್ ಅನ್ನು ಇಲಿ ಪಾಷಾಣವಾಗಿ ಬಳಸ್ತಾರೆ. ಕ್ಲಿಯರ್? ಜಿಂಕ್ ಫಾಸ್ಫೇಟ್ ಯೂಸ್ ಟು ಕಿಲ್ ರ್ಯಾಟ್ಸ್. ಸತು ಇನ್ಸುಲಿನ್ ಉತ್ಪಾದನೆಯನ್ನು ಉತ್ತೇಜಿಸುತ್ತದೆ. ವೆರಿ ಇಂಪಾರ್ಟೆಂಟ್. ಇನ್ಸುಲಿನ್ ಉತ್ಪಾದನೆಯನ್ನು ಉತ್ತೇಜಿಸುವ ಒಂದು ಮೆಟಲ್ ಯಾವುದು ಅಂತ ಕೇಳಿದ್ರೆ ದಟ್ ಈಸ್ ಜಿಂಕ್ ಆಗಿರುತ್ತೆ. ಯಕೃತ್ ನಲ್ಲಿರುವ ಲೋಹ ಯಾವುದು ಅಂತ ಕ್ವಶನ್ ಕೇಳ್ತಾರೆ. ದಟ್ ಈಸ್ ಜಿಂಕ್ ಆಗಿರುತ್ತೆ. ಇದು ಇಂಪಾರ್ಟೆಂಟ್ ಆಗಿದೆ. ಕ್ಲಿಯರ್? It is a place of role in storage of secretion of insulin. The metal present in liver is called zinc. Zinc is most commonly used in galvanization of the metal. Clear? Yes. Next ನೋಡಿ ಮೆಗ್ನೀಷಿಯಂ. ಮೆಗ್ನೀಷಿಯಂ ಅನ್ನು Mg ಅಂತ ಸೂಚಿಸ್ತೀವಿ. ಇದು ಮಿಶ್ರ ಲೋಹಗಳಲ್ಲಿ ಬಳಸ್ತಾರೆ. ಬಣ್ಣಗಳ ತಯಾರಿಕೆಯಲ್ಲಿ ಕೂಡ ಈ ಒಂದು ಮೆಗ್ನೀಷಿಯಂನ ಬಳಸ್ತಾರೆ. ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ ಅನ್ನು ಮಿಲ್ಕ್ ಆಫ್ ಮೆಗ್ನೀಷಿಯಾ ಅಂತ ಕರೀತಾರೆ. ವೆರಿ ಇಂಪಾರ್ಟೆಂಟ್. ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ ಅನ್ನು ಏನಂತ ಕರೀತಾರೆ ಅಂತ ಕ್ವಶನ್ ಕೇಳಿದರೆ ದಟ್ ಈಸ್ ಮಿಲ್ಕ್ ಆಫ್ ಮೆಗ್ನೀಷಿಯಾ ಅಂತ ಕರಿತೀವಿ. ಮಿಲ್ಕ್ ಆಫ್ ಮೆಗ್ನೀಷಿಯಾ. ಯೂಸ್ ಟು ಮ್ಯಾನುಫ್ಯಾಕ್ಚರ್ ಆಫ್ ಟ್ಯಾಬ್ಲೆಟ್ಸ್ ಅಂಡ್ ಕ್ಯಾಪ್ಸುಲ್ಸ್. ಟ್ಯಾಬ್ಲೆಟ್ಸು, ಕ್ಯಾಪ್ಸುಲ್ಸ್, ಮಾತ್ರೆಗಳ ತಯಾರಿಕೆಯಲ್ಲಿ ಇದನ್ನ ಬಳಸ್ತಾರೆ. ಯೂಸ್ಡ್ ಇನ್ ಫೋಟೋಗ್ರಫಿ, ಇನ್ ಕಾಸ್ಮೆಟಿಕ್ಸ್. ಸೊ ಫೋಟೋಗ್ರಫಿಯಲ್ಲಿ ಬಳಸ್ತಾರೆ. ಟೂತ್ ಪೇಸ್ಟ್, ಸೌಂದರ್ಯ ವರ್ಧಕಗಳಲ್ಲಿ ಬಳಸ್ತಾರೆ. ಸಸ್ಯಗಳ ಪತ್ರ ಹರಿತಿನಲ್ಲಿರುವ ಒಂದು ಲೋಹ ಯಾವುದು ಅಂತ ಕ್ವಶನ್ ಕೇಳಿದರೆ ವೆರಿ ಇಂಪಾರ್ಟೆಂಟ್. Magnesium is the central core of the chlorophyll molecule in the plant tissue. ವೆರಿ 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 ಇಂಪಾರ್ಟೆಂಟ್ ಆಗಿರುತ್ತೆ. ಸಸ್ಯದ ಪತ್ರ ಹರಿತಿನಲ್ಲಿರುವ ಒಂದು ಲೋಹ ಯಾವುದು ಅಂತ ಕ್ವಶನ್ ಕೇಳ್ತಾರೆ. ದಟ್ ಈಸ್ ಮೆಗ್ನೀಷಿಯಂ ಅಂತ ಗೊತ್ತಿರಬೇಕು. ಕ್ಲಿಯರ್? ಎಸ್. ನೆಕ್ಸ್ಟ್ ಟಂಗ್ಸ್ಟನ್. ಟಂಗ್ಸ್ಟನ್ ನ W ಇಂದ ಸೂಚಿಸ್ತೀವಿ. ಅಧಿಕ ಕರಗುವ ಬಿಂದು ಹೊಂದಿರುವ ಒಂದು ಮೆಟಲ್ ಆಗಿರುತ್ತೆ. ಕಡಿಮೆ ರೋಧವನ್ನು ಹೊಂದಿರುತ್ತೆ. ಎಷ್ಟು ಒಂದು ಹೊಂದಿದೆ ಅಂದರೆ ಕರಗುವ ಬಿಂದು 3600 ಡಿಗ್ರಿ ಸೆಲ್ಸಿಯಸ್ ಆಗಿರುತ್ತೆ. ಬಲ್ಬ್ ಫಿಲಮೆಂಟ್ಗಳ ತಯಾರಿಕೆಯಲ್ಲಿ ಬಳಸ್ತಾರೆ ಈ ಒಂದು ಟಂಗ್ಸ್ಟನ್ನ. ಕೈಗಾರಿಕೆಗಳಲ್ಲಿ ಕ್ಯಾಟಲಿಸ್ಟ್ ಆಗಿ ಬಳಸ್ತಾರೆ, ವೇಗವರ್ಧಕವಾಗಿ ಬಳಸ್ತಾರೆ. ಕ್ಲಿಯರ್? ಹೈಯೆಸ್ಟ್ ಮೆಲ್ಟಿಂಗ್ ಪಾಯಿಂಟ್, ಫಿಲಮೆಂಟ್ ಯೂಸರ್ ಆಸ್ ಎ ಫಿಲಮೆಂಟ್, ಯೂಸರ್ ಆಸ್ ಎ ಇಂಡಸ್ಟ್ರಿಯಲ್ ಕ್ಯಾಟಲಿಸ್ಟ್. ನೆಕ್ಸ್ಟ್ ನೋಡಿ ಲೆಡ್ ಸೀಸಾ ಅಂತ ಕರಿತೀವಿ. PB ಇಂದ ಇಂಡಿಕೇಟ್ ಮಾಡ್ತೀವಿ. ಇದನ್ನು ಬೆಸುಗೆಯಲ್ಲಿ ಬಳಸ್ತಾರೆ. ನೋಡಿ ಇಲ್ಲಿ ಕಾಸ್ಮೆಟಿಕ್ ನಲ್ಲಿ ಬಳಕೆ, ಪ್ರಿಂಟಿಂಗ್ ಪ್ರೆಸ್ ನಲ್ಲಿ ಬಳಸ್ತಾರೆ, ಬ್ಯಾಟರಿಗಳಲ್ಲಿ ಬಳಸ್ತಾರೆ, ವಿಕಿರಣ ರಕ್ಷಾ ಕವಚದಲ್ಲಿ ಒಂದು ಸೀಸವನ್ನ ಬಳಸ್ತಾರೆ. ಪೇಂಟ್ಸ್, ಕಾಸ್ಮೆಟಿಕ್ಸ್, ಪೈಪ್ಸ್, ಪ್ಲಂಬಿಂಗ್ ಮೆಟೀರಿಯಲ್ಸ್, ಸಾಲ್ಡ್ರಿಂಗ್, ಗ್ಯಾಸೋಲಿನ್, ಬ್ಯಾಟರೀಸ್ ಅಂಡ್ ಕಾಸ್ಮೆಟಿಕ್ಸ್ ಎಲ್ಲ ಇದನ್ನ ಬಳಸ್ತಾರೆ. ಯಾವ್ದನ್ನ? ಲೆಡ್ನ. ನೆಕ್ಸ್ಟ್ ನೋಡಿ ಅಲ್ಯೂಮಿನಿಯಂ. ಅಲ್ಯೂಮಿನಿಯಂ ಅನ್ನೋದು ಒಂದು ಲೋಹ ಆಗಿರುತ್ತೆ. ಅತ್ಯುತ್ತಮ ಉಷ್ಣ ಮತ್ತೆ ವಿದ್ಯುತ್ ವಾಹಕ ಲೋಹವಾಗಿರುತ್ತೆ ಅಲ್ಯೂಮಿನಿಯಂ. Aluminium being a good conductor of electricity, it is used for the manufacture of cables or power transmission. ನೋಡಿ ಇಲ್ಲಿ ಕೇಬಲ್ಸ್ ಇರುತ್ತೆ. ಇಂದು ಕೇಬಲ್ಸ್ ಇಂದ ವೈರ್ಸ್ ಹೋಗಿರುತ್ತಲ್ಲ, ಈ ವೈರ್ಸ್ ಏನ್ರಿಂದ ಮಾಡಲ್ಪಟ್ಟಿರುತ್ತೆ ಅಂದ್ರೆ ಅಲ್ಯೂಮಿನಿಯಂನಿಂದ ಮಾಡಲ್ಪಟ್ಟಿರುತ್ತೆ. ಯಾಕೆ ಅಲ್ಯೂಮಿನಿಯಂನಿಂದ ಮಾಡಲ್ಪಟ್ಟಿರುತ್ತೆ? ಸೊ ಇದಕ್ಕಿಂತ ಒಂದು ಗುಡ್ ಕಂಡಕ್ಟರ್ ಇಲ್ವಾ? ಇದೆ. ಸೊ ಅಲ್ಯೂಮಿನಿಯಂನಿಂದ ಗುಡ್ ಕಂಡಕ್ಟರ್ ಯಾವುದಪ್ಪ ಅಂದರೆ ಸಿಲ್ವರ್ ಆಗಿರುತ್ತೆ. ಸಿಲ್ವರ್ ಆದಮೇಲೆ ಯಾವ್ದು ಬರುತ್ತೆ? ಕಾಪರ್ ಬರುತ್ತೆ. ಕ್ಲಿಯರ್? ಸೊ ಸಿಲ್ವರ್ ಯಾಕೆ ಬಳಸೋದಿಲ್ಲ ಅಂದರೆ ತುಂಬ ಕಾಸ್ಟ್ಲಿ ಇರುತ್ತೆ. ನಾವು ಎಲ್ಲಂದ್ರೆ ಎಲ್ಲಿ ಹಾಕಿದರೆ ಒಂದು ಅಲ್ಯೂಮಿನಿಯಂ ವೈರ್ಸ್ ಬದಲು ಸಿಲ್ವರ್ ಹಾಕಿದರೆ ಯಾರಾದರೂ ಕಿತ್ಕೊಂಡು ಹೋಗ್ತಾರೆ. ತುಂಬ ಕಾಸ್ಟ್ಲಿ ಇರುತ್ತೆ. ಹೌದಲ್ವಾ? ಬೆಳ್ಳಿ ಅನ್ನೋದು ತುಂಬ ಕಾಸ್ಟ್ಲಿ ಕಂಪೇರ್ ಟು ಅಲ್ಯೂಮಿನಿಯಂ. ಸೊ ಕಾಪರ್ ಬಂದರೆ ಕಾಪರ್ ತುಂಬ ಕಾಸ್ಟ್ಲಿ ಇರುತ್ತೆ ಕಂಪೇರ್ ಟು ಅಲ್ಯೂಮಿನಿಯಂ. ಸೊ ಒಂದು ಮೋಟರ್ಸಲ್ಲಿ ಇಲ್ಲಿ ಒಂದು ರೌಂಡ್ ಮಾಡಿರ್ತಾರೆ. ನೀವು ಸಾಲಿನಾಯ್ಡ್ಸ್ ಅಂತ ನೋಡಿರ್ಬೋದು. ಅದರಲ್ಲೆಲ್ಲ ಈ ಥರ ಒಂದು ಕಾಪರ್ ವೈರ್ನ ಸುತ್ತಿರ್ತಾರೆ. ಸೊ ಅಲ್ಲಿ ಮಾತ್ರ ನಾವು ಕಾಪರ್ ವೈರ್ನ ಬಳಸ್ತೀವಿ. ಒಂದು ಕೇಬಲ್ ಕನೆಕ್ಷನ್ಸ್ಗೆಲ್ಲ ಈ ಒಂದು ಎಲೆಕ್ಟ್ರಿಕ್ ಪೋಲ್ಸ್ಗೆಲ್ಲ ಬಳಸೋದಿಲ್ಲ. ಯಾಕಂದರೆ ಅದು ಕಾಸ್ಟ್ಲಿ ಇರುತ್ತೆ ಕಂಪೇರ್ ಟು ಅಲ್ಯೂಮಿನಿಯಂ.
ಕ್ಲಿಯರ್? ಸೊ ಈ ಅಲ್ಯೂಮಿನಿಯಂನ ಅದಕ್ಕೆ ನಾವೇನಂತ ಕರಿತೀವಿ, ಚೀಪ್ ಅಂಡ್ ಬೆಸ್ಟ್ ಆಗಿ ಸಿಗುತ್ತೆ. ಸೊ ಬಡವರ ಬೆಳ್ಳಿ ಅಂತ ಕರಿತೀವಿ. ಕ್ಲಿಯರ್? ನೋಡಿ ಇಲ್ಲಿ ಸಿಲ್ವರ್ ಫಸ್ಟು ಹೈ ಕಂಡಕ್ಟಿವಿಟಿ ಇರೋದು ಯಾವುದಂದ್ರೆ ಸಿಲ್ವರ್ ಆಗಿರುತ್ತೆ. ಹೆಚ್ಚು ವಾಹಕತೆ, ಅತ್ಯುತ್ತಮ ಒಂದು ಉಷ್ಣ ಮತ್ತೆ ವಿದ್ಯುತ್ ವಾಹಕ ಯಾವುದು ಅಂದ್ರೆ ಸಿಲ್ವರ್, ಬೆಳ್ಳಿ ಆಗಿರುತ್ತೆ. ಅದಾದ್ಮೇಲೆ ಕಾಪರ್ ಆಗಿರುತ್ತೆ, ಅದಾದ್ಮೇಲೆ ಅಲ್ಯೂಮಿನಿಯಂ ಆಗಿರುತ್ತೆ. ಇವೆರಡು ತುಂಬಾ ಕಾಸ್ಟ್ಲಿ, ಆದ್ರಿಂದ ಏನ್ ಬಳಸ್ತಾರೆ, ಅಲ್ಯೂಮಿನಿಯಂನ ಬಳಸ್ತಾರೆ. ಇದನ್ನ ಬಡವರ ಬೆಳ್ಳಿ ಅಂತ ಕರೀತಾರೆ. ಮಿಶ್ರಲೋಹಗಳಲ್ಲಿ ಅಲ್ಯೂಮಿನಿಯಂನ ಬಳಸ್ತಾರೆ. ಭೂತೊಗಟೆಯಲ್ಲಿ ಅಧಿಕವಾಗಿ ಸಿಗುವ ಲೋಹ ಯಾವುದಪ್ಪ ಅಂದ್ರೆ ಅದು ಅಲ್ಯೂಮಿನಿಯಂ ಆಗಿರುತ್ತೆ. ಕ್ಲಿಯರ್? ಎಸ್. ವಿಮಾನ ಮತ್ತು ರೈಲ್ವೆ ಕೋಚ್ಗಳ ತಯಾರಿಕೆಯಲ್ಲಿ ಬಳಸ್ತಾರೆ ಇದನ್ನ. ಗೃಹ ಬಳಕೆಯಲ್ಲಿ ಕೂಡ ಒಂದು ಬಳಸ್ತಾರೆ ಅಲ್ಯೂಮಿನಿಯಂನ. ಸೊ ಇದನ್ನು ಹ್ಯಾನ್ಸ್ ಕ್ರಿಶ್ಚಿಯನ್ ಓಸ್ಟೆಡ್ ಅನ್ನೋರು ಪತ್ತೆ ಹಚ್ತಾರೆ. ನೆನ್ಪಿಡ್ಬೇಕು. ಕ್ಲಿಯರ್? ಎಸ್. ನೆಕ್ಸ್ಟ್ ನೋಡಿ ಮಿಶ್ರ ಲೋಹಗಳು. ಏನಪ್ಪಾ ಈ ಒಂದು ಮಿಶ್ರ ಲೋಹಗಳು ಅಂದ್ರೆ, ಎರಡು ಅಥವಾ ಹೆಚ್ಚು ಲೋಹಗಳು ಸಾಮಾನ್ಯ ಮಿಶ್ರಣ ಅಥವಾ ಲೋಹಗಳು ಬೇರೆ ಸೇರಿ ಏನಾಗುತ್ತೆ, ಒಂದು ಸಪ್ರೇಟ್ ಒಂದು ಮಿಶ್ರಣ ರೆಡಿ ಆಗುತ್ತೆ. ಅದಕ್ಕೆ ನಾವೇನೇನು ಕರಿತೀವಿ, ಅಲಾಯ್ಸ್ ಅಂತ ಕರಿತೀವಿ ಅಥವಾ ಮಿಶ್ರ ಲೋಹಗಳು ಅಂತ ಕರಿತೀವಿ. ದ ಮಿಕ್ಸಿಂಗ್ ಆಫ್ ಟೂ ಆರ್ ಮೋರ್ ಮೆಟಲ್ಸ್ ಆರ್ ನಾನ್ ಮೆಟಲ್ಸ್ ಹೋಮೋಜಿನಿಯಸ್ ಮಿಕ್ಸ್ಚರ್ ಆರ್ ಕಾಲ್ಡ್ ಆಸ್ ಅಲಾಯ್ಸ್ ಅಂತ ಕರಿತೀವಿ. ಸೊ ಇಂಪಾರ್ಟೆಂಟ್, ಬ್ರಾಸ್ ಅಂತ ಕರಿತೀವಿ. ಹಿತ್ತಾಳೆ ಅನ್ನೋದು ಯಾವುಗಳ ಒಂದು ಮಿಶ್ರಣ ಆಗಿರುತ್ತೆ ಅಂತ ಕೇಳಿದ್ರೆ ತಾಮ್ರ ಮತ್ತೆ ಸತು ಆಗಿರುತ್ತೆ. ಕಾಪರ್ ಅಂಡ್ ಜಿಂಕ್. ಕಂಚು ಬ್ರಾನ್ಸ್ ಅಂತ ಕರಿತೀವಿ. ತಾಮ್ರ ಮತ್ತು ತವರ ಆಗಿರುತ್ತೆ, ಕಾಪರ್ ಅಂಡ್ ಟಿನ್. ಉಕ್ಕು ಸ್ಟೀಲ್ ಅಂತ ಕರಿತೀವಿ. ಕಬ್ಬಿಣ ಮತ್ತು ಕಾರ್ಬನ್ ಅಂತ ಕರಿತೀವಿ, ಐರನ್ ಅಂಡ್ ಕಾರ್ಬನ್. ಇನ್ವೇರ್ ಸ್ಟೀಲ್ ಅಂತ ಕರಿತೀವಿ, ಇನ್ವೇರ್ ಉಕ್ಕು ಅಂತ ಕರಿತೀವಿ. ಕಬ್ಬಿಣ, ನಿಕ್ಕಲ್, ಕಾರ್ಬನ್ ಆಗಿರುತ್ತೆ. ಕ್ಲಿಯರ್? ಎಸ್. ನೆಕ್ಸ್ಟ್ ನೋಡಿ ಜರ್ಮನ್ ಸಿಲ್ವರ್, ಕಾಪರ್, ಜಿಂಕ್ ಅಂಡ್ ನಿಕ್ಕಲ್ ಆಗಿರುತ್ತೆ. ಗನ್ ಮೆಟಲ್, ಕಾಪರ್, ಜಿಂಕ್, ಟಿನ್ ಆಗಿರುತ್ತೆ. ಆಲ್ನಿಕೋ ಹೆಸರೇ ಹೇಳ್ತದೆ, ಅಲ್ಯೂಮಿನಿಯಂ, ನಿಕ್ಕಲ್ ಮತ್ತೆ ಕೋಬಾಲ್ಟ್ ಆಗಿರುತ್ತೆ. ನೈಕ್ರೋಮ್ ಅಂತ ಕರಿತೀವಿ ಅಥವಾ ನಿಕ್ರೋಮ್ ಅಂತ ಕರಿತೀವಿ, ಐರನ್, ನಿಕ್ಕಲ್, ಕ್ರೋಮಿಯಂ ಆಗಿರುತ್ತೆ. ಕ್ಲಿಯರ್? ನೋಡಿ ಇಲ್ಲಿ ಪಟಾಕಿ ಸಿಡಿದ ನಂತರ ಹೊಳೆಯುವ ಬಣ್ಣವು ಈ ಕೆಳಗಿನ ಅಂಶಗಳ ಉಪಸ್ಥಿತಿಯಿಂದ ಉಂಟಾಗುತ್ತೆ. ಒಂದೊಂದು ಪಟಾಕಿನೂ ಒಂದೊಂದು ಕಲರ್ ಬರುತ್ತೆ. ಆ ಒಂದೊಂದು ಕಲರ್ಗೂ ಏನ್ ರೀಸನ್ ಅಂತ ಕ್ವಶನ್ ಕೇಳ್ತಾ ಹೋಗ್ತಾರ. ನೋಡಿ ಇಲ್ಲಿ ಸ್ಟ್ರಾನ್ಶಿಯಂ ಕಾರ್ಬೋನೇಟ್ ಅಂತ ಇದೆ. ಸೊ ಅದರಲ್ಲಿ ಸ್ಟ್ರಾನ್ಶಿಯಂ ಏನಾದ್ರು ಇದು ಕ್ವಶನ್ ಕೇಳಿದ್ರೆ ಒಂದ್ಸರಿ, ಪಟಾಕಿಗಳ ಕೆಂಪು ಬಣ್ಣಕ್ಕೆ ಅಥವಾ ರೆಡ್ ಕಲರ್ಗೆ ಕಾರಣವೇನು ಅಂತ ಕ್ವಶನ್ ಕೇಳಿದ್ರೆ ದಟ್ ಈಸ್ ಸ್ಟ್ರಾನ್ಶಿಯಂ ಆಗಿರುತ್ತೆ. ಕ್ಲಿಯರ್? ಸ್ಟ್ರಾನ್ಶಿಯಂ ಅನ್ನೋದು ಪಟಾಕಿಗಳ ಒಂದು ಕೆಂಪು ಬಣ್ಣಕ್ಕೆ ಕಾರಣವಾದ ಒಂದು ಎಲಿಮೆಂಟ್ ಆಗಿರುತ್ತೆ. ಸ್ಟ್ರಾನ್ಶಿಯಂ ಕಾರ್ಬೋನೇಟ್ ಇರುತ್ತೆ. ಒಂದ್ ವೇಳೆ ಕ್ಯಾಲ್ಸಿಯಂ ಇದ್ರೆ, ಕ್ಯಾಲ್ಸಿಯಂ ಕ್ಲೋರೈಡ್ ಇದ್ರೆ ಆ ಪಟಾಕಿ ಯಾವ ಕಲರ್ ಬರುತ್ತೆ ಅಂದ್ರೆ ಆರೆಂಜ್ ಕಲರ್ ಬರುತ್ತೆ. ಸೋಡಿಯಂ ನೈಟ್ರೇಟ್ ಇದ್ರೆ ಯೆಲ್ಲೋ ಫೈರ್ ವರ್ಕ್ಸ್ ಆಗುತ್ತೆ. ಕ್ಲಿಯರ್? ಸೊ ನೆಕ್ಸ್ಟ್ ಬೇರಿಯಂ ಇದ್ರೆ, ಬೇರಿಯಂ ಕ್ಲೋರೈಡ್ ಗ್ರೀನ್ ಫೈರ್ ವರ್ಕ್ಸ್ ಆಗುತ್ತಾ. ಕಾಪರ್ ಕ್ಲೋರೈಡ್ ಇದ್ರೆ ಬ್ಲೂ ಫೈರ್ ವರ್ಕ್ಸ್ ಆಗಿರುತ್ತೆ, ನೀಲಿ ಬಣ್ಣ ಆಗಿರುತ್ತೆ. ನೋಡಿ, ಗ್ರೀನ್ ಬಣ್ಣಕ್ಕೆ ಬೇರಿಯಂ, ಯೆಲ್ಲೋ ಬಣ್ಣಕ್ಕೆ ಸೋಡಿಯಂ, ಆರೆಂಜ್ಗೆ ಕ್ಯಾಲ್ಸಿಯಂ, ರೆಡ್ಗೆ ಸ್ಟ್ರಾನ್ಶಿಯಂ ಆಗಿರುತ್ತೆ, ಬ್ಲೂಗೆ ಕಾಪರ್ ಆಗಿರುತ್ತೆ. ಕ್ಲಿಯರ್? ನೆಕ್ಸ್ಟ್ ನೋಡಿ ರಸ್ಟಿಂಗ್ ಆಫ್ ಐರನ್, ತುಕ್ಕು ಅಂತ ಕರಿತೀವಿ. ಸೊ ತುಕ್ಕು ಏನ್ರಿಂದ ಹಿಡಿಯುತ್ತೆ, ಏನ್ರಿಂದ ಆಗತ್ತೆ ಅಂತ ಹೇಳ್ಬಿಟ್ಟು, ಗಾಳಿಯಲ್ಲಿನ ತೇವಾಂಶ, ಇಂಗಾಲದ ಡೈಆಕ್ಸೈಡ್ ಮತ್ತು ಆಮ್ಲಜನಕದ ಉಪಸ್ಥಿತಿಯು ತುಕ್ಕಿಗೆ ಮುಖ್ಯ ಕಾರಣವಾಗಿರುತ್ತೆ. ತುಕ್ಕು ಹಿಡಿದ ತಕ್ಷಣ ಕಬ್ಬಿಣದ ತೂಕ ಹೆಚ್ಚಾಗುತ್ತದೆ. ವೆರಿ ಇಂಪಾರ್ಟೆಂಟ್. ಸೊ ತತ್ಕ್ಷಣ ತುಕ್ಕು ಹಿಡಿದ ತಕ್ಷಣ ಏನಾಗುತ್ತೆ, ಕಬ್ಬಿಣದ ತೂಕ ಹೆಚ್ಚಾಗುತ್ತೆ. ಯಾಕೆಂದ್ರೆ ಅದ್ರ ಅಟ್ಮಾಸ್ಫಿಯರ್ ಇರೋ ಒಂದು ಮಾಕ್ಷರು ಮತ್ತೆ ಆಮ್ಲಜನಕದೊಂದಿಗೆ ಮಿಶ್ರಣವಾಗಿರುತ್ತೆ, ಅದಕ್ಕೆ ಅದರ ತೂಕದಲ್ಲಿ ಹೆಚ್ಚಾಗುತ್ತದೆ. The main cause of corrosion is the presence of moisture, carbon dioxide and oxygen in the air. When iron or any other metal oxides, oxygen form and air combines with the iron to make the rest of or iron oxide. The weight of the bar increases, that weight of the iron increases due to the increase in weight of oxygen which has combined in the iron. Clear? ನೆಕ್ಸ್ಟ್ ನೋಡಿ ಗ್ಯಾಲ್ವನೈಸೇಷನ್ ಅಥವಾ ಗ್ಯಾಲ್ವನೈಸಿಂಗ್ ಎನ್ನುವುದು ರಕ್ಷಣಾತ್ಮಕ ಒಂದು ಸತುವಿನ ಲೇಪನವಾಗಿರುತ್ತೆ. ತುಕ್ಕು ಅಥವಾ ಕಬ್ಬಿಣಕ್ಕೆ ಅನ್ವಯಿಸುವ ಒಂದು ಪ್ರಕ್ರಿಯೆ ಆಗಿದ್ದು ತುಕ್ಕು ಹಿಡಿಯುವುದನ್ನು ತಡೆಯುತ್ತದೆ. ಅರ್ಥ ಆಯ್ತಲ್ವಾ? ನೋಡಿ, ಗ್ಯಾಲ್ವನೈಸೇಷನ್ ಇಸ್ ಎ process of applying zinc coating to the iron to prevent corrosion ಅಥವಾ rusting. ನೋಡಿ ಇಲ್ಲಿ ತುಕ್ಕು ಐರನ್ ಇದೆ, ಏನ್ಗೆ ವರ್ತನೆ ಆಗ್ತದೆ, H2O ಅಥವಾ ಅಟ್ಮಾಸ್ಫಿಯರ್ ಮಾಯಿಶ್ಚರ್ ಜೊತೆ ಆಕ್ಸಿಜನ್ ಜೊತೆ
ಮತ್ತೆ ವಾಟರ್ ವೇಪರ್ ಜೊತೆ ರಿಯಾಕ್ಟ್ ಆಗ್ತದೆ, ಏನಾಗ್ತದೆ, ತುಕ್ಕು ಅನ್ನೋದು ಬರ್ತಾ ಇದೆ ನಮಗೆ. ಹೈಡ್ರೇಟೆಡ್ ಐರನ್ ಆಕ್ಸೈಡ್ ಅಂತ ಕರಿತೀವಿ. ಈ ತರ ಒಂದು ರಚನೆ ಆಗುತ್ತೆ. ಇದನ್ನ ತಡಿಲಿಕ್ಕೆ ನಾವೇನ್ ಮಾಡಬೇಕು, ಇದನ್ನ ಜಿಂಕ್ ಇಂದ ಅಥವಾ ಸತುವಿನಿಂದ ಏನ್ ಮಾಡಬೇಕು, ಲೇಪನ ಮಾಡಬೇಕು. ಸತುವಿನ ಲೇಪನ ಮಾಡಿದಾಗ ಈ ಒಂದು ಜಿಂಕ್ ಅನ್ನೋದು ಈ ಒಂದು ಆಕ್ಸಿಜನ್ ಮತ್ತೆ ವಾಟರ್ ಜೊತೆ ರಿಯಾಕ್ಟ್ ಆಗುವುದಿಲ್ಲ. ಕ್ಲಿಯರ್? ಅರ್ಥ ಆಯ್ತಲ್ವಾ? ಸೊ ಈ ತುಕ್ಕನ್ನ ತಡೆಯುತ್ತೆ ಈ ಜಿಂಕ್. ಅರ್ಥ ಆಯ್ತಾ? ಎಸ್. ನೆಕ್ಸ್ಟ್ ನೋಡಿ, ಸಾಲ್ಡರ್ ಅಂತ ನೋಡ್ತೀವಿ. ಸಾಲ್ಡ್ರಿಂಗ್ ಅಂತ ಒಂದು ವರ್ಡ್ ಇದೆ. ನೀವು ಸೈನ್ಸ್ ಸ್ಟೂಡೆಂಟ್ಸ್ ಆದ್ರೆ ನಿಮ್ಗೆ ಗೊತ್ತಿರುತ್ತೆ, ಲ್ಯಾಬ್ಸ್ ಎಲ್ಲ ನೀವು ಸಾಲ್ಡ್ರಿಂಗ್ ಅಂತೆಲ್ಲ ಮಾಡಿರ್ತೀರಾ. ಏನಪ್ಪ ಈ ಸಾಲ್ಡ್ರಿಂಗ್ಸ್ ಅಂದ್ರೆ, ಇದು ಏನನ್ನು ಒಳಗೊಂಡಿದೆ? ಇಟ್ ಇಸ್ ಎ ಮೆಟಲ್ ಅಲಾಯ್ ಯೂಶಲಿ ಮೇಡ್ ಅಪ್ ಆಫ್ ಟಿನ್ ಅಂಡ್ ಲೆಡ್. ಟಿನ್ನು ಎಷ್ಟಿರುತ್ತೆ? 60% ಇರುತ್ತೆ. ಲೆಡ್ ಎಷ್ಟಿರುತ್ತೆ? 40% ಇರುತ್ತೆ. ವಿಚ್ ಈಸ್ ಮೆಲ್ಟೆಡ್ ಯೂಸಿಂಗ್ ಹಾಟ್ ಐರನ್. ಕ್ಲಿಯರ್? ನಾವೇನಾದ್ರೂ ಎರಡು ಕನೆಕ್ಷನ್ ಏನಾದ್ರು ತಪ್ಪೋಗಿದ್ರೆ ಒಂದು ಸರ್ಕ್ಯೂಟ್ ಅಲ್ಲಿ, ಅವೆರಡನ್ನು ಕನೆಕ್ಟ್ ಮಾಡ್ಲಿಕ್ಕೆ ನಾವೇನ್ ಮಾಡ್ತೀವಿ, ಒಂದು ಸಾಲ್ಡ್ರಿಂಗ್ ಪ್ರೋಸೆಸ್ ಅನ್ನು ಯೂಸ್ ಮಾಡ್ತೀವಿ. ಕ್ಲಿಯರ್? ಸಾಲ್ಡ್ರಿಂಗ್ ಈಸ್ ಎ ಜಾಯಿನಿಂಗ್ ಪ್ರೋಸೆಸ್ ಯೂಸಿಂಗ್ ದ ಜಾಯಿನ್ ಡಿಫ್ರೆಂಟ್ ಟೈಪ್ಸ್ ಆಫ್ ಮೆಟಲ್ಸ್ ಟುಗೆದರ್ ಬೈ ಮೆಲ್ಟಿಂಗ್ ಸಾಲ್ಡರ್. ಅದನ್ನ ಸಾಲ್ಡ್ರಿಂಗ್ ಮಾಡುವಾಗ ಏನ್ ಕನೆಕ್ಷನ್ ತಪ್ಪೋಗಿದ್ರೆ, ಸರಿಯಾಗಿ ವರ್ಕ್ ಆಗ್ತಿರಲ್ಲ, ಕೀಬೋರ್ಡ್ ಆಗಿರ್ಬೋದು, ಆ ಒಂದು ಸಿಸ್ಟಮ್, ಅದಕ್ಕೆ ಏನ್ ಮಾಡ್ಬೇಕು, ನಾವು ಸಾಲ್ಡ್ರಿಂಗ್ ಗನ್ ತಗೊಂಡು ಅವೆರಡು ಕನೆಕ್ಷನ್ ನ ಜಾಯಿಂಟ್ ಮಾಡಬೇಕು. ಕ್ಲಿಯರ್? ಅವಾಗ ಒಂದು ಕರೆಕ್ಟ್ ಆಗಿ ಪ್ರಾಪರ್ ಆಗಿ ವರ್ಕ್ ಆಗುತ್ತೆ. ಅದಕ್ಕೆ ಈ ಒಂದು ಸಾಲ್ಡ್ರಿಂಗ್ ಅನ್ನೋದು ಯೂಸ್ ಆಗುತ್ತೆ. ಆ ಒಂದು ಸಾಲ್ಡ್ರಿಂಗ್ ಅಲ್ಲಿ ಬಳಸೋ ಒಂದು ಮೆಟಲ್ಸ್ ಯಾವ್ಯಾವಪ್ಪ ಅಂದ್ರೆ ಟಿನ್ ಮತ್ತೆ ಲೆಡ್ ಆಗಿರುತ್ತೆ, ಅಥವಾ ಎಲಿಮೆಂಟ್ಸ್ ಯಾವುದು ಅಂದ್ರೆ ಟಿನ್ ಮತ್ತೆ ಲೆಡ್ ಆಗಿರುತ್ತೆ. ನೆನ್ಪಿಡ್ಬೇಕು. ಕ್ಲಿಯರ್? ಎಸ್ ನೋಡಿ ಫ್ರೆಂಡ್ಸ್, ದಿಸ್ ಇಸ್ ಆಲ್ ಅಬೌಟ್ ಟುಡೇಸ್ ಕ್ಲಾಸ್. ಮೆಟಲ್ಸ್ ಬಗ್ಗೆ ನೋಡ್ತಾ ಇದೀವಿ. ಸೊ ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್, ಕ್ಲಿಕ್ ಆನ್ ದ ಲೈಕ್ ಬಟನ್. ಯಾರಿಗೆ ಬೇಕು ಅಂತ ಶೇರ್ ಮಾಡ್ತಾ ಹೋಗಿ. ಸೊ ಮುಂದಿನ ಕ್ಲಾಸಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು.